ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗವೆಂಬ ಸಪ್ತಮೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ಸಪ್ತಮೋಧ್ಯಾಯಃ ಜ್ಞಾನ ವಿಜ್ಞಾನ ಯೋಗಃ. ವಿಜ್ಞೇಯಮಾತ್ಮನಸ್ತತ್ವಂ ಸಯೋಗಂ ಸಮುದೀರಿತಂ ಭಜನೀಯಮಥೇದಾನೀಮೈಶ್ವರಂ ರೂಪಮೇರ್ಯತೆ. ಅರಿತುಕೊಳ್ಳಬೇಕಾದ ಆತ್ಮದ ನಿಜ ಸ್ವರೂಪವನ್ನು ಯೋಗದ ಸಮೇತವಾಗಿ ಹೇಳಿದ್ದಾಯಿತು. ಬಳಿಕ ಈಗ ಭಜಿಸಬೇಕಾದ ಅಂದರೆ ಪೂಜಿಸಬೇಕಾದ ಈಶ್ವರೀಯ ರೂಪವನ್ನು, ದಿವ್ಯ ರೂಪವನ್ನು ಭಗವಂತನು ತಿಳಿಸುತ್ತಿರುವನು. ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ನನ್ನಲ್ಲಿ ಆಸಕ್ತವಾದ ಅಂದರೆ ನೆಟ್ಟ ಮನಸ್ಸಿನಿಂದ ನನ್ನನ್ನು ಯಾರು ಭಜಿಸುವನೋ ಅವನು ಯೋಗಿಗಳಲ್ಲಿ ಶ್ರೇಷ್ಠನು ಎಂದು ನನ್ನ ಅಭಿಪ್ರಾಯವು ಎಂದು ಹೇಳಲಾಯಿತು. ಈಗ ಪ್ರಶ್ನೆ ಹೇಳುತ್ತದೆ, ಯಾವ ನಿನ್ನನ್ನು ಭಜಿಸಬೇಕಾಗಿದೆಯೋ ಆ ನೀನು ಎಂಥವನು? ನಿನ್ನ ಸ್ವರೂಪವನ್ನು ತಿಳಿದುಕೊಳ್ಳಬೇಕಲ್ಲ. ಭಜಿಸುವ ಮುನ್ನ ಆ ನಿನ್ನ ಸ್ವರೂಪವನ್ನು ತಿಳಿದುಕೊಳ್ಳಬೇಕು. ಆ ನೀನು ಎಂಥವನು? ಇದಕ್ಕೆ ಉತ್ತರವಾಗಿ ತನ್ನ ನಿಜ ಸ್ವರೂಪವನ್ನು ಬಣ್ಣಿಸುತ್ತಾ ಭಗವಂತನು ಹೇಳುತ್ತಾನೆ. ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯೈ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಶ್ರೀ ಭಗವಂತನು ಹೇಳಿದನು, ಎಲೈ ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸುಳ್ಳವನಾಗಿ ನನ್ನನ್ನು ಆಶ್ರಯಿಸಿದವನಾಗಿ ಯೋಗವನ್ನು ಅಭ್ಯಸಿಸುತ್ತಾ ಸಂಶಯಕ್ಕೆಡೆಯಿಲ್ಲದಂತೆ ನನ್ನನ್ನು ಸಂಪೂರ್ಣವಾಗಿ ಹೇಗೆ ಅರಿತುಕೊಳ್ಳಬಹುದೋ ಅದನ್ನು ಕೇಳಿಸಿಕೋ. ಇಲ್ಲಿ ಮಯ್ಯಾಸಕ್ತ ಮನಃ ಎಂದರೆ ಮಯೇ ಆಸಕ್ತಂ ಮನಃ ಯಸ್ಯ ಸಹ, ಯಾರ ಮನಸ್ಸು ನನ್ನಲ್ಲಿ ನಾಟಿದೆಯೋ ಅವನು. ಮದಾಶ್ರಯ ಎಂದರೆ ಅಹಂ ಏವ ಆಶ್ರಯ ಯಸ್ಯ, ಯಾರಿಗೆ ನಾನೇ ಆಸರೆಯೋ ಅವನು. ಭಗವಂತನಾದ ನನ್ನಲ್ಲಿ ಯಾರ ಮನಸ್ಸು ಆಸಕ್ತವಾಗಿದೆಯೋ ಅಂದರೆ ನಾಟಿದೆಯೋ ಅವನು ನನ್ನನ್ನು ಆಶ್ರಯಿಸಿದವನಾಗಿ ಅಂದರೆ ನನ್ನನ್ನೇ ಆಸರೆಯಾಗಿಸಿಕೊಂಡು ಅಂದರೆ ಮತ್ತೊಂದು ಆಸರೆ ಇಲ್ಲದವನಾಗಿ ಯೋಗವನ್ನು ಅಭ್ಯಸಿಸುತ್ತಾ ಹೇಗೆ ತಿಳಿದರೆ ಸಂಶಯಕ್ಕೆ ಎಡೆ ಇರುವುದಿಲ್ಲವೋ ಹಾಗೆ ನನ್ನನ್ನು ಸಂಪೂರ್ಣವಾಗಿ ಅಂದರೆ ನನ್ನ ವಿವಿಧ ಆವಿರ್ಭಾವಗಳು, ಪರಾಕ್ರಮ, ಒಡೆತನಗಳ ಸಮೇತ ಹೇಗೆ ಯಾವ ತಿಳಿವಿನಿಂದ ಅರಿತುಕೊಳ್ಳುವನೋ ಅದನ್ನು ಅಂದರೆ ನಾನು ಹೇಳಲಿರುವುದನ್ನು ಕೇಳಿಸಿಕೊ. ಭಗವಂತನು ಮುಂದೆ ತಾನು ಏನು ಹೇಳಲಿರುವನೋ ಅದನ್ನು ಮೊದಲು ಹೊಗಳುತ್ತಾನೆ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಯಾವುದನ್ನು ಅರಿತುಕೊಂಡ ಮೇಲೆ ಇಲ್ಲಿ ಮತ್ತೆ ತಿಳಿಯಬೇಕಾದದ್ದು ಏನು ಉಳಿಯುವುದಿಲ್ಲವೋ ಅಂತಹ ಈ ವಿಜ್ಞಾನ ಸಹಿತವಾದ ಜ್ಞಾನವನ್ನು ನಾನು ನಿನಗೆ ನಿಶ್ಶೇಷವಾಗಿ ಹೇಳುತ್ತೇನೆ. ಅಂದರೆ ಯಾವುದನ್ನು ಅರಿತುಕೊಂಡ ಮೇಲೆ ಇಲ್ಲಿ ಶ್ರೇಯಸ್ಸಿನ ಹಾದಿಯಲ್ಲಿ ನಡೆಯುತ್ತಿರುವವನಿಗೆ ಮತ್ತೆ ತಿಳಿಯಬೇಕಾದದ್ದು ಬೇರೆ ಏನು ಉಳಿಯುವುದಿಲ್ಲವೋ ಅಂದರೆ ಅದರಿಂದಲೇ ಕೃತಾರ್ಥನಾಗುತ್ತಾನೆ ಎಂದರ್ಥ. ಅಂತಹ ನನ್ನ ಕುರಿತಾದ ಈ ವಿಜ್ಞಾನ ಸಹಿತವಾದ, ಇಲ್ಲಿ ವಿಜ್ಞಾನ ಎಂದರೆ ಅನುಭವ, ಆದ್ದರಿಂದ ಅನುಭವ ಸಮೇತವಾದ ಶಾಸ್ತ್ರಗಳ ಜ್ಞಾನವನ್ನು ನಿಶ್ಶೇಷವಾಗಿ ಸಂಪೂರ್ಣವಾಗಿ ಹೇಳುತ್ತೇನೆ. ಆದರೆ ನನ್ನಲ್ಲಿ ಭಕ್ತಿ ಇಲ್ಲದೆ ನನ್ನ ಕುರಿತಾದ ಜ್ಞಾನವು ಸಾಧ್ಯವಿಲ್ಲ ಎನ್ನುತ್ತಾನೆ ಭಗವಂತ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬ ಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ. ಹೀಗೆ ಪ್ರಯತ್ನಿಸುತ್ತಿರುವ ಸಿದ್ಧರಲ್ಲಿಯೂ ಕೂಡ ಯಾರೋ ಒಬ್ಬ ನನ್ನನ್ನು ತತ್ವತಃ ತಿಳಿದುಕೊಳ್ಳುತ್ತಾನೆ.
ಅಸಂಖ್ಯಾತವಾದ ಜೀವಿಗಳ ನಡುವೆ ಮನುಷ್ಯನನ್ನು ಬಿಟ್ಟು ಮಿಕ್ಕವುಗಳಿಗೆ ಶ್ರೇಯಸ್ಸಿನತ್ತ ಅಂದರೆ ಮೋಕ್ಷದತ್ತ ಸಾಗಬೇಕೆಂಬ ಒಲವೂ ಕೂಡ ಮೂಡುವುದಿಲ್ಲ. ಮನುಷ್ಯರಲ್ಲಾದರೂ ಸಾವಿರಾರು ಮನುಷ್ಯರ ಪೈಕಿ, ಸಾವಿರಾರು ಎಂದರೆ ಅನೇಕ ಕೋಟ್ಯಾಂತರ ಮನುಷ್ಯರ ಪೈಕಿ ಯಾರೋ ಒಬ್ಬ ಮಾತ್ರ ವಿಶೇಷ ಪುಣ್ಯದ ದೆಸೆಯಿಂದ ಸಿದ್ಧಿಗಾಗಿ ಆತ್ಮಜ್ಞಾನಕ್ಕಾಗಿ ಪ್ರಯತ್ನಿಸುತ್ತಾನೆ. ಹೀಗೆ ಪ್ರಯತ್ನಿಸುತ್ತಿರುವ ಅಂದರೆ ಆತ್ಮಜ್ಞಾನಕ್ಕಾಗಿ ಪ್ರಯತ್ನಿಸುತ್ತಿರುವವರಲ್ಲೂ ಕೂಡ ಸಾವಿರಕ್ಕೊಬ್ಬ, ನಾವು ಕೋಟಿಗೊಬ್ಬ ಎಂದೇ ತೆಗೆದುಕೊಳ್ಳಬಹುದು, ಸಾವಿರಕ್ಕೊಬ್ಬ ಮಾತ್ರ ಮಹಾಪುಣ್ಯದಿಂದಾಗಿ ಆತ್ಮವನ್ನು ಅರಿತುಕೊಳ್ಳುತ್ತಾನೆ. ಆತ್ಮಜ್ಞಾನ ಹೊಂದಿದ ಅಂತಹ ಸಾವಿರಾರು ಸಿದ್ಧರಲ್ಲಿ ಯಾರೋ ಒಬ್ಬ ಮಾತ್ರ ಪರಮಾತ್ಮನಾದ ನನ್ನನ್ನು ನನ್ನ ಅನುಗ್ರಹದಿಂದ ತತ್ವತಃ ತಿಳಿದುಕೊಳ್ಳುತ್ತಾನೆ. ಹೀಗೆ ನನ್ನ ಕುರಿತಾದ ಜ್ಞಾನವು ಅತ್ಯಂತ ದುರ್ಲಭವಾಗಿದ್ದರೂ ಕೂಡ ಅದನ್ನು ನಿನಗೆ ನಾನು ಹೇಳಲಿದ್ದೇನೆ ಎಂದು ಅರ್ಥ. ಹೀಗೆ ಮೊದಲು ಯಾವ ವಿಷಯವನ್ನು ತಿಳಿದುಕೊಳ್ಳಲಿದ್ದೀಯೋ ಅದು ಅತ್ಯಂತ ಅಪರೂಪದ್ದು, ಅತ್ಯಂತ ರಹಸ್ಯವಾದದ್ದು, ಅತ್ಯಂತ ದುರ್ಲಭವಾದದ್ದು ಎಂದು ಹೇಳಿದರೆ ತಾನೇ ನಮಗೆ ಆ ವಿಷಯದಲ್ಲಿ ಕುತೂಹಲ ಮೂಡುವುದು. ಹೀಗೆ ಕೇಳುಗನ ಅಂದರೆ ಅರ್ಜುನನ ಗಮನವನ್ನು ಸೆಳೆದು ಬಳಿಕ ಯಾವ ಭಗವತ್ ತತ್ವವನ್ನು ತಿಳಿಸುವುದಾಗಿ ಹಿಂದೆ ಹೇಳಿದನೋ ಅದನ್ನು ಈಗ ಹೇಳಲು ತೊಡಗುತ್ತಾನೆ. ಸೃಷ್ಟಿ ಮೊದಲಾದವನ್ನು ಮಾಡುವಲ್ಲಿ ಪ್ರಕೃತಿಯ ಮೂಲಕ ಭಗವಂತನೇ ಅವುಗಳ ಕರ್ತೃ ಎಂಬುದಾಗಿ ವಿವರಿಸುತ್ತಾನೆ. ಹಾಗೆ ವಿವರಿಸುತ್ತಾ ಪರ ಮತ್ತು ಅಪರ ಎಂಬ ಭೇದದಿಂದ ಇಬ್ಬಗೆಯ ಪ್ರಕೃತಿಯನ್ನು ಮುಂದಿನ 2 ಶ್ಲೋಕಗಳಲ್ಲಿ ಹೇಳುತ್ತಾನೆ. ಭೂಮಿರಾಪೋ ನಲೋ ವಾಯುಃ ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಎಂದು ನನ್ನ ಈ ಪ್ರಕೃತಿಯು 8 ಬಗೆಯಾಗಿ ವಿಂಗಡಿಸಲ್ಪಟ್ಟಿದೆ. ಶ್ಲೋಕದಲ್ಲಿ ಹೇಳಿರುವಂತಹ ಭೂಮಿ ಇತ್ಯಾದಿ ಶಬ್ದಗಳು ಗಂಧ ಮೊದಲಾದ 5 ತನ್ಮಾತ್ರೆಗಳನ್ನು ಸೂಚಿಸುತ್ತದೆ. ಮನಃಶಬ್ದವು ಅದರ ಉತ್ಪತ್ತಿಗೆ ಕಾರಣವಾದ ಅಹಂಕಾರವನ್ನು ತಿಳಿಸುತ್ತದೆ. ಬುದ್ಧಿ ಶಬ್ದವು ಅದರ ಕಾರಣವಾದ ಮಹತ್ತತ್ವದ ಸೂಚಕ. ಅಹಂಕಾರ ಶಬ್ದವು ಅದರ ಕಾರಣವಾದ ಅವಿದ್ಯೆಯನ್ನು ಅಂದರೆ ಅಜ್ಞಾನವನ್ನು ಸೂಚಿಸುತ್ತದೆ. ಹೀಗೆ 8 ಬಗೆಯಾಗಿ ಪ್ರಕೃತಿಯು ವಿಂಗಡಿಸಲ್ಪಟ್ಟಿದೆ. ಅಥವಾ ಹೀಗೂ ಅರ್ಥ ಹೇಳಬಹುದು, ಭೂಮಿ ಇತ್ಯಾದಿ ಶಬ್ದಗಳು ಪಂಚ ಭೂತಗಳನ್ನು ಅವುಗಳ ತನ್ಮಾತ್ರೆಗಳೊಡನೆ ಸೂಚಿಸುತ್ತದೆ. ಅಹಂಕಾರ ಶಬ್ದದಿಂದಲೇ ಅಹಂಕಾರವನ್ನು ಅದರಿಂದ ಉತ್ಪನ್ನವಾದ ಇಂದ್ರಿಯಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಬುದ್ಧಿ ಎಂಬುದರಿಂದ ಮಹತ್ತತ್ವವನ್ನು ಸೂಚಿಸಲಾಗಿದೆ. ಮನಃಶಬ್ದವಾದರೂ ಅದರಿಂದಲೇ ತಿಳಿಯಬೇಕಾದ ಅಂದರೆ ಮನಸ್ಸಿನ ಅಸ್ತಿತ್ವವನ್ನು ಗಮನಿಸಿ ಅದರ ಆಧಾರದಿಂದಲೇ ಊಹಿಸಿ ತಿಳಿಯಬೇಕಾದ ವ್ಯಕ್ತವಾಗದಿರುವಂತಹ ಪ್ರಧಾನವನ್ನು ಸೂಚಿಸುತ್ತದೆ. ಈ ರೀತಿಯಲ್ಲಿ ನನ್ನ ಪ್ರಕೃತಿಯು ಮಾಯೆ ಎಂಬ ಹೆಸರಿನ ನನ್ನ ಶಕ್ತಿಯು 8 ಬಗೆಯಾಗಿ ವಿಭಾಗಿಸಲ್ಪಟ್ಟಿದೆ. ಸಾಮಾನ್ಯವಾಗಿ ಪ್ರಕೃತಿಯು 24 ಬಗೆಯಾಗಿ ವಿಂಗಡಿಸಲ್ಪಟ್ಟಿದ್ದರೂ ಆ ಮಿಕ್ಕ 16 ಅಂಶಗಳು ಈ 8ರಲ್ಲೇ ಒಳಗೊಳ್ಳುತ್ತವೆ ಎಂಬುದನ್ನು ತಿಳಿಸುವ ಉದ್ದೇಶದಿಂದ 8 ಬಗೆಯಾಗಿ ವಿಂಗಡಿಸಲ್ಪಟ್ಟಿದೆ ಎಂದು ಹೇಳಲಾಗಿದೆ. ಆದ್ದರಿಂದಲೇ ಮುಂದೆ ಕ್ಷೇತ್ರದ ಅಂದರೆ ಶರೀರದ ಕುರಿತಾಗಿ ಹೇಳಲಿರುವ ಅಧ್ಯಾಯದಲ್ಲಿ ಇದೇ ಪ್ರಕೃತಿಯನ್ನೇ 24 ತತ್ವಗಳಿಂದ ಕೂಡಿದ್ದು ಎಂದು ಬಿಡಿಸಿ ತೋರಿಸಲಿದ್ದಾನೆ. ಇದು ಮಹಾಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತವಾದ ಪ್ರಧಾನ, 10 ಇಂದ್ರಿಯಗಳು ಮತ್ತು 1 ಮನಸ್ಸು ಹಾಗೂ ಇಂದ್ರಿಯಗಳಿಗೆ ಗೋಚರಿಸುವ 5 ವಿಷಯ ವಸ್ತುಗಳು, ಇವೇ 24 ತತ್ವಗಳು. ಇನ್ನು ಅಪರ ಪ್ರಕೃತಿಯ ವಿಷಯವನ್ನು ಮುಗಿಸುತ್ತಾ ಪರಾಪ್ರಕೃತಿಯ ಕುರಿತಾಗಿ ಹೇಳುತ್ತಾನೆ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಎಲೆ ಮಹಾಬಾಹುವೆ ಅರ್ಜುನ, ಇದು ನನ್ನ ಅಪರ ಪ್ರಕೃತಿ. ಇದಕ್ಕಿಂತ ಬೇರೆಯಾದ ಜೀವರೂಪದಲ್ಲಿರುವ ನನ್ನ ಪರಾಪ್ರಕೃತಿಯನ್ನು ತಿಳಿದುಕೋ. ಅದರಿಂದಲೇ ಈ ಜಗತ್ತು ಧರಿಸಲ್ಪಟ್ಟಿದೆ. 8 ಬಗೆಯದು ಎಂದು ಯಾವುದು ಹೇಳಲ್ಪಟ್ಟಿತೋ ಅಂತಹ
ಈ ಪ್ರಕೃತಿಯು ಅಪರ ಅಂದರೆ ನಿಕೃಷ್ಟವಾದದ್ದು, ಕೆಳಮಟ್ಟದ್ದು. ಏಕೆಂದರೆ ಇದು ಜಡ ಮತ್ತು ಇನ್ನೊಂದಕ್ಕಾಗಿ ಅಂದರೆ ಇನ್ನೊಂದರ ಅಂದರೆ ಆತ್ಮದ ಅನುಭವಕ್ಕಾಗಿ ಇರುವಂಥದ್ದು. ಇದಕ್ಕಿಂತ ಶ್ರೇಷ್ಠವಾದ ಜೀವ ರೂಪದಲ್ಲಿರುವ ಮತ್ತೊಂದನ್ನು ಅಂದರೆ ನನ್ನ ಪರಾಪ್ರಕೃತಿ ಎಂದು ತಿಳಿದುಕೋ, ಅರಿತುಕೋ. ಅದರ ಶ್ರೇಷ್ಠತೆಗೆ ಕಾರಣ ಕ್ಷೇತ್ರಜ್ಞ ರೂಪದಲ್ಲಿರುವ ಅಂದರೆ ಶರೀರದೊಳಗಿನ ಜೀವಾತ್ಮನ ರೂಪದಲ್ಲಿರುವ ಚೈತನ್ಯದಿಂದ ಅದರ ಸ್ವಂತ ಕರ್ಮಗಳ ಮೂಲಕ ಈ ಜಗತ್ತು ಧರಿಸಲ್ಪಟ್ಟಿದೆ. ಇವೆರಡರ ಅಂದರೆ ಪರ ಅಪರ ಪ್ರಕೃತಿಗಳ ಕಾರಣ ಸ್ವರೂಪವನ್ನು ತಿಳಿಸುತ್ತಾ ಅವುಗಳ ಮೂಲಕ ಸೃಷ್ಟಿ ಇತ್ಯಾದಿಗಳಿಗೆ ತಾನೇ ಕಾರಣ ಎಂಬುದನ್ನು ಭಗವಂತ ಇಲ್ಲಿ ಹೇಳುತ್ತಾನೆ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ. ಎಲ್ಲ ಭೂತಗಳು ಅಂದರೆ ವಸ್ತುಗಳು ಇವೆರಡರಿಂದಲೇ ಅಂದರೆ ಅಪರ ಮತ್ತು ಪರ ಈ ಎರಡು ಪ್ರಕೃತಿಗಳಿಂದಲೇ ಉಂಟಾಗಿವೆ ಎಂದು ತಿಳಿದುಕೋ. ನಾನು ಇಡೀ ಜಗತ್ತಿನ ಉತ್ಪತ್ತಿ ಸ್ಥಾನ, ಹಾಗೆಯೇ ಅದರ ಅಳಿವಿಗೆ ಕಾರಣನೂ ಆಗಿದ್ದೇನೆ. ಏತದ್ಯೋನೀನಿ ಎಂದರೆ ಏತೆ ಯೋನಿ ಏಷಾಂತಾನಿ, ಯಾವುದರ ಉತ್ಪತ್ತಿಗೆ ಇವೆರಡು ಮೂಲವೋ ಅವು. ಪ್ರಭವಃ ಎಂದರೆ ಪ್ರಕರ್ಷೇಣ ಭವತಿ ಅಸ್ಮಾತ್ ಇತಿ, ಯಾವುದರಿಂದ ಒಂದು ವಸ್ತುವು ವಿಶೇಷ ರೀತಿಯಿಂದ ಮೂಡಿ ಬರುತ್ತದೋ ಹುಟ್ಟುತ್ತದೋ ಅದು ಪ್ರಭವಃ ಅಂದರೆ ವಿಶೇಷವಾದ ಉತ್ಪತ್ತಿ ಸ್ಥಾನ ಎಂದರ್ಥ. ಪ್ರಳಯ ಎಂದರೆ ಪ್ರಲೀಯತೆ ಅನೇನ ಇತಿ, ಯಾವುದರಿಂದ ಚೆನ್ನಾಗಿ ಅಳಿಯುತ್ತದೋ ಅಡಗುತ್ತದೋ ಅದು ಪ್ರಳಯ. ಸ್ಥಾವರ ಜಂಗಮ ರೂಪದಲ್ಲಿರುವ ಎಲ್ಲ ಭೂತಗಳು ಇವೆರಡರಿಂದ ಅಂದರೆ ಕ್ಷೇತ್ರಜ್ಞ ರೂಪವಾದಂತಹ ಅಪರ ಮತ್ತು ಪರ ಪ್ರಕೃತಿಗಳಿಂದಲೇ ಉಂಟಾಗಿವೆ ಎಂದು ತಿಳಿದುಕೋ, ಅರಿತುಕೋ. ಅವುಗಳಲ್ಲಿ ಜಡವಾದ ಅಪರ ಪ್ರಕೃತಿಯು ದೇಹವಾಗಿ ರೂಪ ತಾಳುತ್ತದೆ. ಆದರೆ ನನ್ನ ಅಂಶವಾದ ಚೈತನ್ಯವಾದರೂ ಅಂದರೆ ಪರಾಪ್ರಕೃತಿಯಾದರೂ ಭೋಕ್ತೃವಾಗಿ ಎಲ್ಲ ದೇಹಗಳೊಳಗೆ ಪ್ರವೇಶಿಸಿ ತನ್ನ ಕರ್ಮದಿಂದ ಅವನ್ನು ಧರಿಸುತ್ತದೆ. ಅವುಗಳಾದರೂ ನನ್ನದೇ ಆದ ಅಂದರೆ ಎರಡು ಪರ ಮತ್ತು ಅಪರ ಎರಡೂ ಪ್ರಕೃತಿಗಳು ನನ್ನದೇ ಆದ ಪ್ರಕೃತಿಗಳು ಅಂದರೆ ನನ್ನಿಂದ ಮೂಡಿದವು. ಆದ್ದರಿಂದ ನಾನೇ ಇಡೀ ಪ್ರಕೃತಿ ಸಮೇತವಾದ ಜಗತ್ತಿನ ಉತ್ಪತ್ತಿ ಸ್ಥಾನ, ಮೂಲ ಕಾರಣ ಎಂದರ್ಥ. ಹಾಗೆಯೇ ಅಳಿವಿಗೆ ಕಾರಣ ಅಂದರೆ ಸಂಹಾರ ಮಾಡುವವನು ಕೂಡ ನಾನೇ ಎಂದು ಇಲ್ಲಿ ಭಾವ. ಇದು ಹೀಗಿರುವುದರಿಂದ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಎಲೈ ಧನಂಜಯ, ಅರ್ಜುನ, ನನಗಿಂತ ಮಿಗಿಲಾದುದು ಯಾವುದೂ ಇರುವುದಿಲ್ಲ. ದಾರದಲ್ಲಿ ಮಣಿಗಳನ್ನು ಪೋಣಿಸಿದಂತೆ ಇದೆಲ್ಲವೂ ನನ್ನಲ್ಲಿ ಪೋಣಿಸಲ್ಪಟ್ಟಿದೆ. ನನಗಿಂತ ಮಿಗಿಲಾದುದು ಅಂದರೆ ನನಗಿಂತಲೂ ಉತ್ತಮವಾದುದು ಅಂದರೆ ಜಗತ್ತಿನ ಹುಟ್ಟು ಅಳಿವುಗಳ ಸ್ವತಂತ್ರ ಕಾರಣ ಬೇರೆ ಯಾವುದೂ ಇರುವುದಿಲ್ಲ. ಸೃಷ್ಟಿ ಪ್ರಳಯಗಳಿಗೆ ಮಾತ್ರವಲ್ಲ, ಸ್ಥಿತಿಗೂ ಕೂಡ ಅಂದರೆ ಎರವಿಗೂ ಕೂಡ ನಾನೇ ಕಾರಣ ಎನ್ನುತ್ತಾನೆ ಮಯಿ ಇತ್ಯಾದಿ ಶ್ಲೋಕ ಭಾಗದಲ್ಲಿ. ನನ್ನಲ್ಲಿ ಇದೆಲ್ಲವೂ ಅಂದರೆ ಜಗತ್ತು ಪೋಣಿಸಲ್ಪಟ್ಟಿದೆ, ಆಸರೆ ಪಡೆದಿದೆ ಎಂದರ್ಥ. ಶ್ಲೋಕದಲ್ಲಿ ನೀಡಿದ ಉದಾಹರಣೆ ಸ್ಪಷ್ಟವಾಗಿಯೇ ಇದೆ, ಅದು ಹಾಗೆಯೇ ಅರ್ಥವಾಗುತ್ತದೆ. ಇನ್ನು ಜಗತ್ತಿನ ಸ್ಥಿತಿಗೆ ಎರವಿಗೆ ತಾನು ಹೇಗೆ ಕಾರಣನಾಗಿದ್ದಾನೆ ಎಂಬುದನ್ನು ರಸೋಹಂ ಇತ್ಯಾದಿ 5 ಶ್ಲೋಕಗಳಲ್ಲಿ ಬಿಡಿಸಿ ಹೇಳುತ್ತಾನೆ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವ ವೇದೇಶು ಶಬ್ದಃ ಖೇ ಪೌರುಷಂ ನೃಷೋ. ಎಲೈ ಕುಂತಿ ಪುತ್ರನೇ, ನಾನು ನೀರಿನಲ್ಲಿ ರಸವಾಗಿದ್ದೇನೆ, ಚಂದ್ರ ಸೂರ್ಯರಲ್ಲಿ ಪ್ರಭೆಯಾಗಿದ್ದೇನೆ, ಎಲ್ಲ ವೇದಗಳಲ್ಲೂ ಪ್ರಣವವಾಗಿದ್ದೇನೆ, ಆಕಾಶದಲ್ಲಿ ಶಬ್ದವಾಗಿದ್ದೇನೆ, ನರರಲ್ಲಿ ಪೌರುಷವಾಗಿದ್ದೇನೆ. ಅಂದರೆ ನೀರಿನಲ್ಲಿ ರಸವಾಗಿದ್ದೇನೆ. ನೀರಿನ ರಸರೂಪವೇನಿದೆ, ರಸತನ್ಮಾತ್ರೆಯ ರೂಪದಿಂದ ಅಂದರೆ ನೀರಿನಲ್ಲಿ ರುಚಿಯುಂಟು ಮಾಡುವ ಶಕ್ತಿ ಏನಿದೆಯೋ ಆ ರೂಪದಿಂದ ನೀರಿನಲ್ಲಿ ಆವಿರ್ಭವಿಸಿ ಆ ನೀರಿಗೆ ಆಶ್ರಯವಾಗಿ ನಾನು ನೆಲೆಸಿದ್ದೇನೆ ಎಂದರ್ಥ. ಹಾಗೆಯೇ ಚಂದ್ರ ಸೂರ್ಯರಲ್ಲಿ ಪ್ರಭೆಯಾಗಿದ್ದೇನೆ, ಚಂದ್ರನಲ್ಲಿ ಮತ್ತು ಸೂರ್ಯನಲ್ಲಿ ಬೆಳಕಿನ ರೂಪದಲ್ಲಿ ಆವಿರ್ಭವಿಸಿ ಅವುಗಳ ಆಶ್ರಯವಾಗಿ ನಾನು ನೆಲೆಸಿದ್ದೇನೆ ಎಂದರ್ಥ.
ಹೀಗೆ ಮುಂದೆಯೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ವೈಖರಿ ರೂಪವಾದ ಅಂದರೆ ಎಲ್ಲ ವೇದಗಳಲ್ಲೂ ಅವುಗಳ ಮೂಲಭೂತವಾದ ಪ್ರಣವ ಓಂಕಾರ ನಾನಾಗಿದ್ದೇನೆ. ಆಕಾಶದಲ್ಲಿ ಅದರ ತನ್ಮಾತ್ರೆಯಾದ ಸಾರರೂಪವಾದಂತಹ ಆಕಾಶದ ಸಾರರೂಪವಾದ ಶಬ್ದವೇ ನಾನಾಗಿದ್ದೇನೆ. ನರರಲ್ಲಿ ಅಂದರೆ ಪುರುಷರಲ್ಲಿ ಯಾರು ದೇಹದಲ್ಲಿ ವಾಸಿಸುತ್ತಿರುವರೋ, ಪುರವೆಂಬ ಈ ದೇಹದಲ್ಲಿ ವಾಸಿಸುತ್ತಿರುವವರೆಲ್ಲ ಪುರುಷರು, ಹೆಣ್ಗಸರು ಗಂಡಸರೆಂದಲ್ಲ. ಪುರುಷರಲ್ಲಿ ನಾನು ಪೌರುಷವಾಗಿದ್ದೇನೆ, ಸಾಹಸವಾಗಿದ್ದೇನೆ. ನಿಜಕ್ಕೂ ಪುರುಷರು ಜೀವಿಸುವುದು ಸಾಹಸದಿಂದಲೇ ಅಲ್ಲದೆ ಪುಣ್ಯೋ ಗಂಧಃ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ನಾನು ಪೃಥ್ವಿಯಲ್ಲಿ ಶುದ್ಧ ಪರಿಮಳ ಆಗಿದ್ದೇನೆ, ಬೆಂಕಿಯಲ್ಲಿ ಬೆಳಕಾಗಿದ್ದೇನೆ, ಎಲ್ಲ ಪ್ರಾಣಿಗಳಲ್ಲೂ ಜೀವನ ಆಗಿದ್ದೇನೆ ಮತ್ತು ತಪಸ್ವಿಗಳಲ್ಲಿ ತಪಸ್ಸಾಗಿದ್ದೇನೆ. ಅಂದರೆ ನಾನು ಪೃಥ್ವಿಯಲ್ಲಿ ಶುದ್ಧ ಕಲಬೆರಕೆ ಇಲ್ಲದ ಪೃಥ್ವಿಯ ಗುಣವಾದಂತಹ ಪೃಥ್ವಿಯ ಪರಿಮಳ ಅಂದರೆ ಪೃಥ್ವಿಗೆ ಆಶ್ರಯವಾದಂತಹ ಗಂಧದನ್ಮಾತ್ರೆ ಆಗಿದ್ದೇನೆ ಎಂದರ್ಥ. ಅಥವಾ ಹೀಗೂ ಅರ್ಥ ಹೇಳಬಹುದು, ಭಗವಂತನೇ ವಿವಿಧ ರೂಪದಲ್ಲಿ ಆವಿರ್ಭವಿಸಿ ಎಲ್ಲಕ್ಕೂ ಆಶ್ರಯನಾಗಿದ್ದಾನೆ ಎಂದು ಹೇಳಲು ಹೊರಟಿರುವುದರಿಂದ ಮತ್ತು ಇಂಪಾದ ತಂಪು ಮಾತ್ರವೇ ಶ್ರೇಷ್ಠವಾದದ್ದರಿಂದ ಅದು ಭಗವಂತನ ಆವಿರ್ಭಾವಕ್ಕೆ ಯೋಗ್ಯ. ಆದ್ದರಿಂದ ಶ್ಲೋಕದಲ್ಲಿ ಪುಣ್ಯೋಗಂಧ ಅಂದರೆ ಶುದ್ಧ ಪರಿಮಳ ಎನ್ನಲಾಗಿದೆ. ಹಾಗೆಯೇ ಬೆಂಕಿಯಲ್ಲಿ ಯಾವ ಬೆಳಕಿದೆಯೋ ಅಂದರೆ ಸಹಜವಾದ ಪ್ರಕಾಶವಿದೆಯೋ ಅದು ನಾನು. ಎಲ್ಲ ಪ್ರಾಣಿಗಳಲ್ಲೂ ಜೀವನ ಅಂದರೆ ಪ್ರಾಣವನ್ನು ಧರಿಸಿರುವಂತಹ ಆಯಸ್ಸು ನಾನು ಎಂದರ್ಥ. ವಾನಪ್ರಸ್ಥ ಮೊದಲಾದ ತಪಸ್ವಿಗಳಲ್ಲಿ ಸುಖ ದುಃಖ ಥಂಡಿ ಶಾಖ ಇತ್ಯಾದಿ ದ್ವಂದ್ವಗಳನ್ನು ಸಹಿಸಿಕೊಳ್ಳುವಂತಹ ತಪಸ್ಸು ನಾನಾಗಿದ್ದೇನೆ. ಅಲ್ಲದೆ ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಎಲೈ ಪಾರ್ಥ, ಎಲ್ಲ ಭೂತಗಳ ಉತ್ಪತ್ತಿಗೆ ಕಾರಣವಾದ ಸನಾತನವಾದ ಅನಾದಿ ಕಾಲದಿಂದಲೂ ಇರುವ ಬೀಜ ನಾನು ಎಂದು ತಿಳಿದುಕೋ. ನಾನು ಬುದ್ಧಿವಂತರ ಬುದ್ಧಿಯಾಗಿದ್ದೇನೆ, ತೇಜಸ್ವಿಗಳ ತೇಜಸ್ಸಾಗಿದ್ದೇನೆ. ಅಂದರೆ ಎಲ್ಲಾ ಚರಾಚರ ಭೂತಗಳ ಸನಾತನವಾದ ಮುಂದಿನ ಎಲ್ಲ ಪೀಳಿಗೆಗಳಲ್ಲೂ ಎಡಬಿಡದೆ ಯಾವಾಗಲೂ ಇರುವ ಬೀಜ ನಾನು. ಪ್ರತಿಯೊಂದು ಜೀವಿಯಲ್ಲೂ ತನ್ನ ಜಾತಿಯ ಜೀವಿಗಳನ್ನು ಹುಟ್ಟಿಸುವ ಸಾಮರ್ಥ್ಯ ಏನಿದೆಯೋ ಆ ಬೀಜವೇ ನನ್ನ ಆವಿರ್ಭಾವ ಎಂದು ತಿಳಿದುಕೋ. ಹಾಗಲ್ಲದೆ ಒಂದೊಂದು ಜೀವಿ ನಶಿಸಿದಾಗಲೂ ಅದರೊಂದಿಗೆ ಅಳಿಯುವಂತಹ ಬೀಜವಲ್ಲ. ಹಾಗೆಯೇ ಬುದ್ಧಿವಂತರ ಬುದ್ಧಿ ಅಂದರೆ ಅರಿವು ನಾನಾಗಿದ್ದೇನೆ. ತೇಜಸ್ವಿಗಳ ಅಂದರೆ ಕೆಚ್ಚೆದೆಯವರ ತೇಜಸ್ಸಾಗಿದ್ದೇನೆ, ಅವರ ಛಾತಿಯಾಗಿದ್ದೇನೆ ನಾನು. ಮತ್ತು ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಎಲೈ ಭರತ ಕುಲದಲ್ಲಿ ಶ್ರೇಷ್ಠನೇ ಅರ್ಜುನ, ಬಲವಂತರಲ್ಲಿ ಕಾಮರಾಗಗಳಿಲ್ಲದ ಬಲವಾಗಿದ್ದೇನೆ, ಜೀವಿಗಳಲ್ಲಿ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವಾಗಿದ್ದೇನೆ. ಇಲ್ಲಿ ಧರ್ಮಾವಿರುದ್ಧ ಧರ್ಮೇಣ ಅವಿರುದ್ಧ ಧರ್ಮಕ್ಕೆ ವಿರುದ್ಧವಲ್ಲದ ಬಲವಂತರಲ್ಲಿ ಕಾಮರಾಗಗಳಿಲ್ಲದೆ ಅಂದರೆ ದೊರಕದೇ ಇರುವ ವಸ್ತುವಿನಲ್ಲಿ ರಾಜಸವಾದ ಆಸೆಯೇ ಕಾಮ. ಬಯಸಿದ ವಸ್ತು ದೊರೆತರೂ ಕೂಡ ಮತ್ತೆ ಇನ್ನಷ್ಟು ಗಳಿಸುವುದಕ್ಕಾಗಿ ಮನಸ್ಸನ್ನು ರಂಜಿಸುವಂತಹ ಮರುಳುಗೊಳಿಸುವಂತಹ ತಾಮಸಿಕವಾದ ಹಂಬಲದ ಇನ್ನೊಂದು ಹೆಸರೇ ರಾಗ. ಅವೆರಡರಿಂದ ಅಂದರೆ ಕಾಮರಾಗಗಳಿಂದ ಮುಕ್ತವಾದ ಬಲವು ನಾನಾಗಿದ್ದೇನೆ. ಅಂದರೆ ಸ್ವಧರ್ಮವನ್ನು ಆಚರಿಸಲು ಬೇಕಾದ ಸಾತ್ವಿಕವಾದ ಸಾಮರ್ಥ್ಯ ಎಂದರ್ಥ. ತನ್ನ ಮಡದಿಯಲ್ಲಿ ಮಗನನ್ನು ಪಡೆಯುವುದಕ್ಕಾಗಿ ಮಾತ್ರ ನೆರವಾಗುವ ಸ್ವಧರ್ಮಕ್ಕೆ ವಿರುದ್ಧವಲ್ಲದ ಕಾಮವು ನಾನು. ಮತ್ತು ಯೇ ಚೈವ ಸಾತ್ವಿಕಾ ಭಾವಾಃ ರಾಜಸಾಸ್ತಾಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಸಾತ್ವಿಕವಾದ ರಾಜಸಿಕವಾದ ಮತ್ತು ತಾಮಸಿಕವಾದ ಯಾವ ಯಾವ ಭಾವಗಳಿವೆಯೋ ಸ್ಥಿತಿಗಳಿವೆಯೋ ಅವು ನನ್ನಿಂದಲೇ ಹುಟ್ಟಿವೆ ಎಂದು ತಿಳಿದುಕೋ. ಆದರೆ ನಾನು ಅವುಗಳಲ್ಲಿ ಇಲ್ಲ, ನಾನು ಆ ಗುಣಗಳಲ್ಲಿ ಇಲ್ಲ. ಹೊರತು
ಅವು ಆ ಗುಣಗಳು ಯಾವ ಯಾವ ಭಾವಗಳು ಸ್ಥಿತಿಗಳಿವೆಯೋ ಅವು ನನ್ನಲ್ಲಿ ಇರುವವು. ಇಲ್ಲಿ ಸಾತ್ವಿಕವಾದ ಶಮದಮಾದಿಗಳು, ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಇತ್ಯಾದಿಗಳು, ಮತ್ತು ರಾಜಸಿಕವಾದ ಸುಖ ಸೊಕ್ಕು ಮುಂತಾದವು, ಮತ್ತು ತಾಮಸಿಕವಾದ ಶೋಕ ಮೋಹ ಮುಂತಾದ ಯಾವ ಯಾವ ಇತರ ಭಾವಗಳು ಪ್ರಾಣಿಗಳ ಸ್ವಕರ್ಮದ ಫಲವಾಗಿ ಹುಟ್ಟುವವೋ ಅವು ಕೂಡ ನನ್ನಿಂದಲೇ ಹುಟ್ಟಿವೆ ಎಂದು ತಿಳಿದುಕೋ. ಏಕೆಂದರೆ ಅವು ನನ್ನ ಪ್ರಕೃತಿಯಿಂದ ಮೂಡಿದ ಗುಣಗಳಿಂದ ಹುಟ್ಟಿದ ಕಾರಣ ಅವು ಪರ್ಯಾಯವಾಗಿ ನನ್ನಿಂದಲೇ ಹುಟ್ಟಿವೆ ಎಂದು ತಿಳಿದುಕೋ. ಹೀಗಿದ್ದರೂ ಅವುಗಳಲ್ಲಿ ನಾನು ಇಲ್ಲ, ಜೀವಿಗಳಂತೆ ನಾನು ಅವುಗಳಿಗೆ ಅಡಿಯಾಳಲ್ಲ ಎಂದರ್ಥ. ಆದರೆ ಅವುಗಳಾದರೋ ನನ್ನ ಅಧೀನದಲ್ಲಿ ಇರುವವು ಎಂದರ್ಥ. ಇಂತಹ ಲಕ್ಷಣಗಳನ್ನು ಹೊಂದಿರುವಂತಹ ಪ್ರಭುವಾದ ಭಗವಂತನನ್ನು ಸಾಮಾನ್ಯ ಜನರು ಏಕೆ ಅರಿತುಕೊಳ್ಳುವುದಿಲ್ಲ? ಈ ವಿಚಾರವನ್ನು ಮುಂದಿನ ಶ್ಲೋಕಗಳಲ್ಲಿ ಭಗವಂತನು ವಿವರಿಸಲಿದ್ದಾನೆ. ತ್ರಿಭಿರ್ಗುಣಮಯೈರ್ಭಾವೈಃ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಗುಣಗಳಿಂದಾದ ಈ ಮೂರು ಭಾವಗಳಿಂದ ಮರಳುಗೊಂಡ ಈ ಇಡೀ ಜಗತ್ತು ಇವುಗಳನ್ನು ಮೀರಿ ಇರುವ ಅವ್ಯಯನಾದ ನನ್ನನ್ನು ಅರಿತುಕೊಳ್ಳುವುದಿಲ್ಲ. ಇಲ್ಲಿ ಗುಣಗಳಿಂದಾದ ಅಂದರೆ ಹಿಂದೆ ಹೇಳಿದ ಕಾಮ, ಲೋಭ ಇತ್ಯಾದಿ ಪ್ರವೃತ್ತಿಗಳಿಂದ ಕೂಡಿದ ಈ ಮೂರು ಬಗೆಯ ಭಾವಗಳಿಂದ ಸ್ವಭಾವಗಳಿಂದ ಮರಳುಗೊಂಡ ಈ ಜಗತ್ತು ನನ್ನನ್ನು ಅರಿತುಕೊಳ್ಳುವುದಿಲ್ಲ. ಆ ನಾನು ಎಂತಹವನು? ಈ ಭಾವಗಳನ್ನು ಮೀರಿ ಇರುವ ಅಂದರೆ ಇವುಗಳಿಂದ ಸೋಂಕಲ್ಪಡದ ಇವುಗಳ ಒಡೆಯನು, ಆದ್ದರಿಂದಲೇ ಅವ್ಯಯನು ಅಂದರೆ ಬದಲಾವಣೆ ಇಲ್ಲದವನು. ಹಾಗಾದರೆ ಯಾರು ನಿನ್ನನ್ನು ಅರಿತುಕೊಳ್ಳುತ್ತಾರೆ ಎಂದರೆ ಅದಕ್ಕೆ ಹೇಳುತ್ತಾನೆ, ದೈವೀ ಹ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಗುಣಗಳಿಂದಾದ ದಿವ್ಯವಾದ ಈ ನನ್ನ ಮಾಯೆಯು ನಿಜಕ್ಕೂ ದಾಟಲು ಕಷ್ಟಕರವಾದುದು. ಯಾರು ನನ್ನನ್ನೇ ಶರಣು ಹೊಂದುವರೋ ಅವರು ಈ ಮಾಯೆಯನ್ನು ದಾಟುವರು. ಇಲ್ಲಿ ಗುಣಗಳಿಂದಾದ ಅಂದರೆ ಸತ್ವ ಇತ್ಯಾದಿ ಗುಣಗಳಿಂದ ಹುಟ್ಟಿದವುಗಳಿಂದ ಅಂದರೆ ಭಾವಗಳಿಂದ ಕೂಡಿದ ದಿವ್ಯವಾದ ಅಂದರೆ ಅಲೌಕಿಕವಾದ ಅಂದರೆ ಅದ್ಭುತವಾದ ಎಂದರ್ಥ. ಅಂತಹ ಭಗವಂತನಾದ ನನ್ನ ಶಕ್ತಿಯಾದ ಮಾಯೆಯು ದಾಟಲು ಕಷ್ಟಕರವಾದುದೇ ಸರಿ, ಇದು ಗೊತ್ತಿರುವಂಥದ್ದೇ. ಹಾಗಿದ್ದರೂ ಕೂಡ ಯಾರು ನನ್ನನ್ನೇ ಅಂದರೆ ಇಲ್ಲಿ ನನ್ನನ್ನೇ ಎಂದು ಒತ್ತು ಕೊಟ್ಟು ಹೇಳಿದ್ದರಿಂದ ಸ್ಥಿರವಾದ ಚಪಲತೆ ಇಲ್ಲದ ಭಕ್ತಿಯಿಂದ ಶರಣು ಹೊಂದುವರೋ ಅಂದರೆ ಭಜಿಸುವರೋ ಪೂಜಿಸುವರೋ ಅವರು ಈ ಮಾಯೆಯನ್ನು ದಾಟಲು ಕಷ್ಟಕರವಾಗಿದ್ದರೂ ಕೂಡ ದಾಟುತ್ತಾರೆ, ಬಳಿಕ ನನ್ನನ್ನು ಅರಿತುಕೊಳ್ಳುತ್ತಾರೆ ಎಂದು ಭಾವಾರ್ಥ. ಹಾಗಾದರೆ ಯಾಕೆ ಎಲ್ಲರೂ ನಿನ್ನನ್ನೇ ಭಜಿಸಲೊಲ್ಲರು ಎಂದು ಕೇಳಿದರೆ ಅದಕ್ಕೆ ಹೇಳುತ್ತಾನೆ, ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ಕೆಡುಕರು, ಮೂಢರು, ಮಾಯೆಯಿಂದಾಗಿ ತಿಳಿವನ್ನು ಕಳೆದುಕೊಂಡವರು, ಅಸುರರ ಭಾವವನ್ನು ಆಶ್ರಯಿಸಿದವರು ಆದ ಕಳಪೆ ಜನರು ನನ್ನನ್ನು ಶರಣು ಹೊಂದುವುದಿಲ್ಲ. ಇಲ್ಲಿ ನರಾಧಮಾಹ ಅಂದರೆ ನರೇಶು ಯೇ ಅಧಮಾಹ ತೇ, ನರರಲ್ಲಿ ಯಾರು ಕಳಪೆಯೋ ಅವರು. ಅಪಹೃತ ಜ್ಞಾನಾಹ ಎಂದರೆ ಅಪಹೃತಂ ಜ್ಞಾನಂ ಯೇಷಾಂ ತೇ, ಯಾರ ಜ್ಞಾನವು ಅಪಹರಿಸಲ್ಪಟ್ಟಿದೆಯೋ ದೋಚಲ್ಪಟ್ಟಿದೆಯೋ ಅವರು. ನರರಲ್ಲಿ ಯಾರು ಕಳಪೆಯೋ ಅವರು ನನ್ನನ್ನು ಶರಣು ಹೊಂದುವುದಿಲ್ಲ, ಭಜಿಸುವುದಿಲ್ಲ, ಪೂಜಿಸುವುದಿಲ್ಲ. ಅವರು ಕಳಪೆಯಾಗಲು ಕಾರಣವನ್ನು ಹೇಳುತ್ತಾನೆ. ಅವರು ಮೂಢರು, ವಿವೇಕವಿಲ್ಲದವರು. ಅದು ಯಾಕೆ? ಅವರು ಏಕೆ ಹೀಗಾದರು ಎಂದರೆ ಅವರು ಕೆಡುಕರು ಅಂದರೆ ಪಾಪ ಮಾಡುವ ಸ್ವಭಾವದವರು. ಆದ್ದರಿಂದ ಮಾಯೆಯಿಂದಾಗಿ ತಿಳಿವನ್ನು ಅಂದರೆ ಶಾಸ್ತ್ರಗಳಿಂದ ಗುರುಗಳ ಉಪದೇಶದಿಂದ ತಿಳಿವು ಮೂಡಿದ್ದರೂ ಕೂಡ ಅದನ್ನು ಕಳೆದುಕೊಂಡವರು, ನಷ್ಟ ಮಾಡಿಕೊಂಡವರು. ಆದ್ದರಿಂದಲೇ ಬೂಟಾಟಿಕೆ, ಸೊಕ್ಕು, ಗರ್ವ, ಸಿಟ್ಟು, ಒರಟುತನ ಇತ್ಯಾದಿಯಾಗಿ ಮುಂದೆ ಹೇಳದಿರುವ ಅಸುರರ ಭಾವವನ್ನು ಅಥವಾ ಸ್ವಭಾವವನ್ನು ಹೊಂದಿದವರಾಗಿ ಅವರು ನನ್ನನ್ನು ಭಜಿಸುವುದಿಲ್ಲ, ಪೂಜಿಸುವುದಿಲ್ಲ ಎಂದು ಅರ್ಥ.
ಆದರೆ ಪುಣ್ಯವಂತರು ನನ್ನನ್ನು ಭಜಿಸುತ್ತಾರೆ, ಅವರೂ ಕೂಡ ತಮ್ಮ ಪುಣ್ಯದ ತಾರತಮ್ಯದಿಂದಾಗಿ 4 ವಿಧ ಎನ್ನುತ್ತಾನೆ. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಎಲೈ ಭರತ ಕುಲದಲ್ಲಿ ಶ್ರೇಷ್ಠನೇ ಅರ್ಜುನ, 4 ಬಗೆಯ ಪುಣ್ಯಶಾಲಿಗಳು ನನ್ನನ್ನು ಭಜಿಸುತ್ತಾರೆ. ಸಂಕಟಕ್ಕೆ ಸಿಲುಕಿದವನು, ಜ್ಞಾನವನ್ನು ಬಯಸುವವನು, ಸಂಪತ್ತನ್ನು ಬೇಡುವವನು ಮತ್ತು ಜ್ಞಾನಿ. ಹಿಂದಿನ ಜನ್ಮದಲ್ಲಿ ಯಾರು ಪುಣ್ಯ ಮಾಡಿರುವರೋ ಆ ಜನರು ನನ್ನನ್ನು ಭಜಿಸುತ್ತಾರೆ. ಅವರಾದರೂ 4 ಬಗೆ. ಮೊದಲಿಗೆ ಸಂಕಟಕ್ಕೆ ಸಿಲುಕಿದವನು, ಕಾಯಿಲೆ ಇತ್ಯಾದಿಗಳಿಂದ ಕಂಗೆಟ್ಟವನು. ಅವನೇನಾದರೂ ಒಂದು ವೇಳೆ ಪುಣ್ಯ ಮಾಡಿದ್ದರೆ ನನ್ನನ್ನು ಭಜಿಸುತ್ತಾನೆ. ಇಲ್ಲದಿದ್ದರೆ ಕ್ಷುದ್ರ ದೇವತೆಗಳನ್ನು, ಉಪದೇವತೆಗಳನ್ನು ಪೂಜಿಸಿ ಹುಟ್ಟು ಸಾವುಗಳಿಗೆ ಅಂದರೆ ಪುನರ್ಜನ್ಮಕ್ಕೆ ಈಡಾಗುತ್ತಾನೆ. ಇದು ಮಿಕ್ಕವರಿಗೂ ಸಂಬಂಧಪಡುತ್ತದೆ ಎಂದು ತಿಳಿಯಬೇಕು. ಅಂದರೆ ಸಾಕಷ್ಟು ಪುಣ್ಯವಂತನಲ್ಲದವನು ಜ್ಞಾನವನ್ನು ಬಯಸಿದರೂ ಅಥವಾ ಸಂಪತ್ತನ್ನು ಬೇಡಿದರೂ ಅದನ್ನು ಇತರ ದೇವತೆಗಳಿಂದ ಬೇಡುತ್ತಾನೆ, ಭಗವಂತನನ್ನು ಬೇಡುವುದಿಲ್ಲ ಎಂದರ್ಥ. ಜ್ಞಾನವನ್ನು ಬಯಸುವವನು ಎಂದರೆ ಆತ್ಮಜ್ಞಾನವನ್ನು ಬಯಸುವವನು, ಸಂಪತ್ತನ್ನು ಬೇಡುವವನು ಅಂದರೆ ಇಲ್ಲಿ ಅಥವಾ ಪರಲೋಕದಲ್ಲಿ ಭೋಗವನ್ನು ಅನುಭವಿಸಲು ಬೇಕಾಗುವ ಸಂಪತ್ತಿಗಾಗಿ ಹಂಬಲಿಸುವವನು, ಮತ್ತು ಜ್ಞಾನಿ ಅರಿತವನು, ಆತ್ಮಜ್ಞಾನಿ. ಇವರು 4 ನನ್ನನ್ನು ಭಜಿಸುತ್ತಾರೆ. ಆದರೆ ಇವರ ನಡುವೆ ಅಂದರೆ ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಆತ್ಮಜ್ಞಾನಿ, ಇವರ ನಡುವೆ ಜ್ಞಾನಿಯು ಮಿಗಿಲಾದವನು ಎಂದು ಹೇಳುತ್ತಾನೆ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಅವರಲ್ಲಿ ಸದಾ ಯೋಗದಲ್ಲಿ ಇರುವವನು, ಏಕನಿಷ್ಠೆಯ ಭಕ್ತಿಯುಳ್ಳವನು ಆದ ಜ್ಞಾನಿಯು ಶ್ರೇಷ್ಠನು. ನಾನು ಜ್ಞಾನಿಗೆ ಅತ್ಯಂತ ಪ್ರಿಯನು ಮತ್ತು ಅವನು ನನಗೆ ಅತ್ಯಂತ ಪ್ರಿಯನು. ಇಲ್ಲಿ ಏಕಭಕ್ತಿ ಎಂದರೆ ಏಕಸ್ಮಿನ್ ಏವ ಭಕ್ತಿ ಯಸ್ಯ ಸಹ, ಯಾರಿಗೆ ಒಬ್ಬನಲ್ಲೇ ಭಕ್ತಿ ಇರುವುದೋ ಅವನು, ಅವರ ನಡುವೆ ಜ್ಞಾನಿಯು ಶ್ರೇಷ್ಠನು. ಅದಕ್ಕೆ ಕಾರಣ ಸದಾ ಯೋಗದಲ್ಲಿ ಇರುವವನು, ಸದಾ ನನ್ನಲ್ಲಿ ನೆಲೆಸಿದವನು, ಏಕನಿಷ್ಠೆಯ ಭಕ್ತಿಯುಳ್ಳವನು. ಸದಾ ಯೋಗದಲ್ಲಿ ಇರುವುದು ಮತ್ತು ಏಕನಿಷ್ಠೆಯ ಭಕ್ತಿಯಿಂದ ಇರುವುದು ಇವು ಜ್ಞಾನಿಗೆ ಮಾತ್ರ ಸಾಧ್ಯ, ಮಿಕ್ಕವರಿಗಲ್ಲ. ಏಕೆಂದರೆ ಜ್ಞಾನಿಗೆ ದೇಹಾದಿಗಳಲ್ಲಿ ಅಭಿಮಾನವಿಲ್ಲದಿದ್ದರಿಂದ ಮನಸ್ಸಿನ ಚಂಚಲತೆ ಇರುವುದಿಲ್ಲ. ಆದ್ದರಿಂದಲೇ ಅವನಿಗೆ ನಾನು ಅತ್ಯಂತ ಪ್ರಿಯ ಮತ್ತು ಅವನು ನನಗೆ ಪ್ರಿಯ. ಆದ್ದರಿಂದ ಸದಾ ಯೋಗದಲ್ಲಿ ಇರುವುದೇ ಮೊದಲಾದ ಈ 4 ಕಾರಣಗಳಿಂದಾಗಿ ಜ್ಞಾನಿಯಾದವನು ಅಂದರೆ ಆತ್ಮಜ್ಞಾನವನ್ನು ಹೊಂದಿದವನು, ಆತ್ಮಜ್ಞಾನದಲ್ಲಿ ನೆಲೆ ನಿಂತವನು ಶ್ರೇಷ್ಠನು ಎಂದರ್ಥ. ಹಾಗಾದರೆ ಮಿಕ್ಕ 3 ಬಗೆಯ ನಿನ್ನ ಭಕ್ತರು ಸಂಸಾರದಲ್ಲಿ ಅಂದರೆ ಜನನ ಮರಣಗಳಲ್ಲಿ ಸುತ್ತುತ್ತಾರೆಯೇ ಎಂದರೆ ಇಲ್ಲ, ಎಂದಿಗೂ ಇಲ್ಲ ಎನ್ನುತ್ತಾನೆ. ಉದಾರಾಃ ಸರ್ವ ಏವೈತೆ ಜ್ಞಾನಿ ತ್ವಾತ್ಮ್ಯೈವ ಮೇ ಮತಂ ಅಸ್ಥಿತಃ ಸ ಹಿ ಯುಕ್ತಾತ್ಮಾ ಮಾಮೇವಾನುತ್ತಮಂ ಗತಿಂ. ಇವರೆಲ್ಲರೂ ಹಿರಿಮೆಯುಳ್ಳವರೇ, ಆದರೆ ಜ್ಞಾನಿಯಾದರೂ ನನ್ನ ಆತ್ಮವೇ ಆಗಿದ್ದಾನೆ ಎಂದು ನನ್ನ ಅಭಿಪ್ರಾಯ. ಏಕೆಂದರೆ ತಲ್ಲೀನವಾದ ಮನಸ್ಸುಳ್ಳವನಾಗಿ ನಾನೇ ಅತ್ಯುತ್ತಮವಾದ ಗತಿಯೆಂದು ಅರಿತುಕೊಂಡು ನನ್ನನ್ನು ಆಶ್ರಯಿಸಿರುತ್ತಾನೆ. ಇಲ್ಲಿ ಅನುತ್ತಮ ಎಂದರೆ ನ ವಿದ್ಯತೆ ಉತ್ತಮ ಯಸ್ಯಾತಾಂ, ಯಾವುದಕ್ಕೆ ಅದಕ್ಕಿಂತ ಮಿಗಿಲಾದದ್ದು ಎಂಬುದೇ ಇಲ್ಲವೇ ಅದನ್ನು. ಇವರೆಲ್ಲರೂ ಕೂಡ ಹಿರಿಮೆಯುಳ್ಳವರೇ, ಮಹಾತ್ಮರೇ, ಅಂದರೆ ಮೋಕ್ಷವನ್ನು ಹೊಂದುವವರೇ ಎಂದರ್ಥ. ಜ್ಞಾನಿಯಾದರೂ ನಾನೇ ಎಂದು ನನ್ನ ಅಭಿಪ್ರಾಯವು, ತೀರ್ಮಾನವು. ಏಕೆಂದರೆ ಆ ಜ್ಞಾನಿಯು ತಲ್ಲೀನವಾದ ಮನಸ್ಸುಳ್ಳವನಾಗಿ ಅಂದರೆ ನನ್ನಲ್ಲೇ ನೆಟ್ಟ ಮನಸ್ಸುಳ್ಳವನಾಗಿ ನಾನೇ ಅತ್ಯುತ್ತಮವಾದ ಅಂದರೆ ನನಗಿಂತ ಮಿಗಿಲಾದ ಮತ್ತೊಂದಿಲ್ಲದ ಶ್ರೇಷ್ಠ ಗತಿಯೆಂದು ಅರಿತುಕೊಂಡು ನನ್ನನ್ನೇ ಆಶ್ರಯಿಸಿರುತ್ತಾನೆ. ಅಂದರೆ ನನ್ನ ಹೊರತು ಮತ್ತಾವುದೇ ಫಲವನ್ನು ಲಕ್ಷಿಸುವುದಿಲ್ಲ ಎಂದರ್ಥ. ಹೀಗಿರುವಂತಹ ನನ್ನ ಭಕ್ತನು ಸಿಗುವುದು ತುಂಬಾ ಅಪರೂಪ ಎನ್ನುತ್ತಾನೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ
ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಹಲವಾರು ಜನ್ಮಗಳ ಕೊನೆಯಲ್ಲಿ ಜ್ಞಾನಿಯಾದವನು ಎಲ್ಲವೂ ವಾಸುದೇವನೇ ಎಂದು ಅರಿತು ನನ್ನನ್ನು ಮೊರೆ ಹೋಗುತ್ತಾನೆ. ಅಂತಹ ಮಹಾತ್ಮನು ತುಂಬಾ ಅಪರೂಪ. ಅಂದರೆ ಉಳಿದ ಮೂವರಲ್ಲಿಯೂ ಕೂಡ ಅರ್ಥಾರ್ಥಿ, ಜಿಜ್ಞಾಸು ಇವರಲ್ಲಿಯೂ ಕೂಡ ಹಲವಾರು ಜನ್ಮಗಳ ಸ್ವಲ್ಪ ಸ್ವಲ್ಪ ಪುಣ್ಯದ ಶೇಖರಣೆಯಿಂದ ಕೊನೆಯಲ್ಲಿ ಕಡೆಯ ಜನ್ಮದಲ್ಲಿ ಜ್ಞಾನಿಯಾದವನು ಈ ಚರ ಅಚರ ಎಲ್ಲವೂ ವಾಸುದೇವನೇ ಎಂದು ಅರಿತು ಕೊನೆಗೂ ನನ್ನನ್ನು ಮೊರೆ ಹೋಗುತ್ತಾನೆ. ನಾನು ಎಲ್ಲದರ ಆತ್ಮ ಎಂಬ ದೃಷ್ಟಿಯಿಂದ ನನ್ನನ್ನು ಭಜಿಸುತ್ತಾನೆ. ಆದ್ದರಿಂದ ಮೇರೆಯಿಲ್ಲದ ದೃಷ್ಟಿಯುಳ್ಳ ಮಹಾತ್ಮನು ತುಂಬಾ ಅಪರೂಪ. ಹೀಗೆ ಆಸೆಗಳಿಂದ ಕೂಡಿದ್ದರೂ ಆ ಕಾರಣದಿಂದಾಗಿ ಭಗವಂತನನ್ನು ಭಜಿಸುತ್ತಿದ್ದರು, ಪೂಜಿಸುತ್ತಿದ್ದರು. ಯಾರು ತಮ್ಮ ಆಸೆಗಳ ಪೂರೈಕೆಗಾಗಿ ಭಗವಂತನನ್ನೇ ಪೂಜಿಸುತ್ತಾರೋ ಅವರು ಆಸೆಗಳನ್ನು ಈಡೇರಿಸಿಕೊಂಡು ಕ್ರಮೇಣ ಮುಕ್ತರಾಗುತ್ತಾರೆ ಎಂದು ಹೇಳಿದ್ದಾಯಿತು. ಆದರೆ ತುಂಬಾ ರಾಜಸಿಕರು, ಅಂದರೆ ಬಹಳ ಕೆಲಸ ಕಾರ್ಯಗಳನ್ನು ಹಚ್ಚಿಕೊಳ್ಳುವ ಚಾಳಿಯುಳ್ಳವರು ಮತ್ತು ತಾಮಸಿಕರು, ತೊಪ್ಪೆ ಜನರು ಆದಂತಹ ಯಾರು ಆಸೆಗಳಿಗೆ ಬಲಿಯಾಗಿ ಕ್ಷುದ್ರ ದೇವತೆಗಳನ್ನು ಪೂಜಿಸುವರೋ ಅವರು ಸಂಸಾರದಲ್ಲಿ ಹುಟ್ಟು ಸಾವುಗಳಲ್ಲಿ ಸುತ್ತುತ್ತಾರೆ ಎಂದು ಹೇಳುತ್ತಾರೆ. ಕಾಮೈಸ್ತೈಸ್ತೈಹೃತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತಂತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ಆಯಾಯ ಆಸೆಗಳಿಂದ ವಿವೇಕವನ್ನು ಕಳೆದುಕೊಂಡವರು ತಮ್ಮ ಸ್ವಭಾವದಿಂದ ನಿಯಂತ್ರಿತರಾಗಿ ಇತರ ದೇವತೆಗಳನ್ನು ಆಯಾಯ ನಿಯಮವನ್ನು ಅನುಸರಿಸಿ ಆಚರಿಸಿ ಪೂಜಿಸುತ್ತಾರೆ. ಅಂದರೆ ಯಾರು ಆಯಾಯ ಆಸೆಗಳಿಂದ ಮಗ, ಯಶಸ್ಸು, ಶತ್ರುಗಳ ಮೇಲಿನ ಗೆಲುವು ಮುಂತಾದ ಆಸೆಗಳಿಂದ ವಿವೇಕವನ್ನು ಕಳೆದುಕೊಂಡಿರುವರೋ ಅವರು ಇತರ ಭೂತ, ಪ್ರೇತ, ಯಕ್ಷ ಮೊದಲಾದ ಕ್ಷುದ್ರ ದೇವತೆಗಳನ್ನು ಪೂಜಿಸುತ್ತಾರೆ. ಏನನ್ನು ಮಾಡಿ ಪೂಜಿಸುತ್ತಾರೆ ಎಂದರೆ ಆಯಾಯ ದೇವತೆಗಳ ಪೂಜೆಗಳಲ್ಲಿ ಯಾವ ಯಾವ ಕಟ್ಟುಪಾಡು, ಉಪವಾಸ ಮುಂತಾದ ನಿಯಮ ಇರುತ್ತದೋ ಅದನ್ನು ಅನುಸರಿಸಿ ಪೂಜಿಸುತ್ತಾರೆ. ಅದನ್ನೂ ಕೂಡ ತಮ್ಮ ಸ್ವಭಾವದಿಂದ, ಹಿಂದಿನ ಅಭ್ಯಾಸದ ಸಂಸ್ಕಾರದಿಂದ ನಿಯಂತ್ರಿತರಾಗಿ, ಅಂದರೆ ಆ ಸಂಸ್ಕಾರಗಳ ವಶಕ್ಕೆ ಸಿಲುಕಿದವರಾಗಿ ನಿರ್ದಿಷ್ಟ ದೇವತೆಯನ್ನು ಪೂಜಿಸುತ್ತಾರೆ. ಯಾರು ವಿಶೇಷ ದೇವತೆಗಳನ್ನು ಪೂಜಿಸುತ್ತಾರೋ ಅಂತಹವರ ಪೈಕಿ ಯೋ ಯೋ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವ ಭಕ್ತನು ಯಾವ ಮೂರ್ತಿಯನ್ನು ಶ್ರದ್ಧೆಯಿಂದ ಪೂಜಿಸಲು ಇಷ್ಟಪಡುತ್ತಾನೋ ಆಯಾಯ ಭಕ್ತನಿಗೆ ಅದೇ ಶ್ರದ್ಧೆಯನ್ನು ನಾನು ಕದಲದಂತೆ ಮಾಡುತ್ತೇನೆ. ಅಂದರೆ ಯಾವ ಭಕ್ತನು ಯಾವ ಮೂರ್ತಿಯನ್ನು ನನ್ನದೇ ಆದಂತಹ ದೇವತಾ ರೂಪವನ್ನು ಶ್ರದ್ಧೆಯಿಂದ ಪೂಜಿಸಲು ಇಷ್ಟಪಡುತ್ತಾನೋ, ಮುಂದಾಗುತ್ತಾನೋ, ಅಂದರೆ ಬೇರೆ ಬೇರೆ ಮೂರ್ತಿಗಳನ್ನು ಪೂಜಿಸಿದರು, ಬೇರೆ ಬೇರೆ ದೇವತೆಗಳ ಭಾವದಲ್ಲಿ ಪೂಜಿಸಿದರು, ಅವೆಲ್ಲವೂ ಭಗವಂತನಾದ ವಾಸುದೇವನ ಸ್ವರೂಪವನ್ನೇ ಆ ದೇವತಾ ಮೂರ್ತಿಯ ರೂಪದಲ್ಲಿ ಪೂಜಿಸುತ್ತಿರುವುದೆಂದು ಅರ್ಥ. ಇಷ್ಟಪಡುತ್ತಾನೋ, ಮುಂದಾಗುತ್ತಾನೋ, ಆಯಾಯ ಭಕ್ತನಿಗೆ ಅದೇ ಶ್ರದ್ಧೆಯನ್ನು, ಅಂದರೆ ಆಯಾಯ ಮೂರ್ತಿಯ ಕುರಿತಾದ ಶ್ರದ್ಧೆಯನ್ನೇ ಅಂತರ್ಯಾಮಿಯಾದ ನಾನು ಕದಲದಂತೆ ಮಾಡುತ್ತೇನೆ, ಅದನ್ನೇ ದೃಢಗೊಳಿಸುತ್ತೇನೆ ಎಂದರ್ಥ. ಸತಯಾ ಶ್ರದ್ಧಯಾ ಯುಕ್ತಸ್ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಅವನು ಆ ಶ್ರದ್ಧೆಯಿಂದ ಕೂಡಿದವನಾಗಿ ಅಂದರೆ ಆ ದೇವತೆಯ ಪೂಜೆಯನ್ನು ಮಾಡುತ್ತಾನೆ ಮತ್ತು ನಿಜಕ್ಕೂ ನನ್ನಿಂದಲೇ ವಿಹಿತವಾದ ಕೊಡಲ್ಪಟ್ಟಂತಹ ಆ ಇಷ್ಟಾರ್ಥಗಳನ್ನು ಅದರಿಂದ, ಅಂದರೆ ಆ ದೇವತೆಯಿಂದ ಪಡೆಯುತ್ತಾನೆ. ಅವನು, ಅಂದರೆ ಇಲ್ಲಿ ಭಕ್ತನು ಆ ದೃಢವಾದ ಶ್ರದ್ಧೆಯಿಂದ ಅಂದರೆ ಆ ಬೇರೆ ಬೇರೆ ಅನ್ಯ ದೇವತಾ ರೂಪದ ಪೂಜೆಯನ್ನು ಮಾಡುತ್ತಾನೆ ಮತ್ತು ತಾನು ಬಯಸಿದ ಯಾವ ಇಷ್ಟಾರ್ಥಗಳಿವೆಯೋ ಆ ಇಷ್ಟಾರ್ಥಗಳನ್ನು ಅದರಿಂದ, ಅಂದರೆ ಆ ನಿರ್ದಿಷ್ಟ ದೇವತೆಯಿಂದ ಪಡೆಯುತ್ತಾನೆ. ಆದರೆ ನಿಜಕ್ಕೂ ಆಯಾಯ ದೇವತೆಗಳೊಳಗೆ ಅಂತರ್ಯಾಮಿಯಾಗಿರುವ ನನ್ನಿಂದಲೇ ಅವು, ಅಂದರೆ ಆ ಇಷ್ಟಾರ್ಥಗಳು ವಿಹಿತವಾದವು, ಉಂಟಾದವು ಅಥವಾ ಕೊಡಲ್ಪಟ್ಟವು. ಆ ದೇವತೆಗಳೂ ಕೂಡ ನನ್ನ ಅಧೀನದಲ್ಲಿರುವುದರಿಂದ ಮತ್ತು ನನ್ನ ವಿವಿಧ ರೂಪಗಳಾದ್ದರಿಂದ
ಇದು ಈ ವಿಷಯವು ಸ್ಪಷ್ಟವಾಗಿಯೇ ಇದೆ ಎಂದರ್ಥ. ಹೀಗೆ ಎಲ್ಲಾ ದೇವತೆಗಳು ಕೂಡ ನನ್ನ ರೂಪಗಳೇ ಆಗಿರುವುದರಿಂದ ಅವರ ಪೂಜೆಯು, ಅಂದರೆ ಅನ್ಯ ದೇವತೆಗಳಿಗೆ ಮಾಡಿದ ಪೂಜೆಯು ನಿಜದಲ್ಲಿ ನನ್ನ ಪೂಜೆಗೆ ಮತ್ತು ಆಯಾಯ ಫಲವನ್ನು ಕೊಡುವವನೂ ನಾನೇ. ಆದರೂ ಕೂಡ ನನ್ನ ನೇರ ಭಕ್ತರಿಗೂ ಅವರಿಗೂ, ಅಂದರೆ ಅನ್ಯ ದೇವತೆಗಳನ್ನು ಪೂಜಿಸಿ ಅವರ ಮೂಲಕ ಫಲವನ್ನು ಪಡೆಯುವವರಿಗೂ ದೊರಕುವ ಫಲದಲ್ಲಿ ವ್ಯತ್ಯಾಸವಿದೆ ಎಂದು ಹೇಳುತ್ತಾನೆ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಆದರೆ ಆ ಅಲ್ಪ ಬುದ್ಧಿಯವರಿಗೆ ದೊರಕುವ ಫಲವು ಅಂತ್ಯವುಳ್ಳದ್ದಾಗಿದೆ. ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಹೋಗಿ ಸೇರುತ್ತಾರೆ, ನನ್ನ ಭಕ್ತರು ನನ್ನನ್ನು ತಲುಪುತ್ತಾರೆ. ಇಲ್ಲಿ ದೇವಯಜಃ ಎಂದರೆ ದೇವಾನ್ ಯಜಂತಿ ಇತಿ ದೇವಯಜಃ, ದೇವತೆಗಳನ್ನೂ ಪೂಜಿಸುತ್ತಾರೆ, ಆದ್ದರಿಂದ ಅವರು ದೇವಯಜರು ಎನಿಸಿದ್ದಾರೆ. ಆದರೆ ಅಲ್ಪ ಬುದ್ಧಿಯುಳ್ಳವರಿಗೆ, ಅಂದರೆ ಸೀಮಿತ ದೃಷ್ಟಿಯುಳ್ಳವರಿಗೆ ದೊರಕುವ ಫಲವು ನನ್ನಿಂದ ಕೊಡಲ್ಪಟ್ಟಿದ್ದರೂ ಅದು ಅಂತ್ಯವುಳ್ಳದ್ದಾಗಿದೆ, ನಶಿಸುವಂಥದ್ದಾಗಿದೆ. ಅದನ್ನೇ ಹೇಳುತ್ತಾನೆ, ದೇವತೆಗಳನ್ನು ಪೂಜಿಸುವವರು ಅಂತ್ಯವುಳ್ಳ ನಾಶವುಳ್ಳ ದೇವತೆಗಳನ್ನು ಹೋಗಿ ಸೇರುತ್ತಾರೆ. ಆ ದೇವತೆಗಳಿಗೂ ನಾಶವುಂಟು, ಸ್ವರೂಪ ಹೊಂದಿರುವವರು. ನನ್ನ ಭಕ್ತರಾದರೋ ಆದಿ ಅಂತ್ಯಗಳಿಲ್ಲದ ಪರಮಾನಂದ ಸ್ವರೂಪನಾದ ನನ್ನನ್ನು ತಲುಪುತ್ತಾರೆ, ಹೊಂದುತ್ತಾರೆ. ಅಲ್ಲ, ಇಬ್ಬರಿಗೂ, ಅಂದರೆ ಅನ್ಯ ದೇವತೆಗಳನ್ನು ಪೂಜಿಸುವವರಿಗೂ ವಾಸುದೇವನು, ಪರಮಾತ್ಮನಾದಂತಹ ಭಗವಂತನಾದಂತಹ ವಾಸುದೇವನನ್ನು ಪೂಜಿಸುವವರಿಗೂ ಇಬ್ಬರಿಗೂ ಪರಿಶ್ರಮ ಸಮಾನವಾಗಿರುವಾಗ ಮತ್ತು ಫಲದಲ್ಲಿ ದೊಡ್ಡ ವ್ಯತ್ಯಾಸವಿರುವಾಗ ಎಲ್ಲರೂ ಕೂಡ ಇತರ ದೇವತೆಗಳನ್ನು ಬಿಟ್ಟು ನಿನ್ನನ್ನೇ ಏಕೆ ಪೂಜಿಸುವುದಿಲ್ಲ ಎಂದರೆ ಅದಕ್ಕೆ ಹೇಳುತ್ತಾನೆ, ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾಮಬುದ್ಧಯಃ ಪರಂ ಭಾವಮಜಾನಂತಃ ಮಮಾವ್ಯಯಮನುತ್ತಮಂ. ಅವ್ಯಯವಾದ, ಅಂದರೆ ಅದಕ್ಕಿಂತ ಮಿಗಿಲಾದದ್ದು ಮತ್ತೊಂದಿಲ್ಲದ ನನ್ನ ಪರಭಾವವನ್ನು ಅರಿಯದೆ ಅಜ್ಞಾನಿಗಳು ಅವ್ಯಕ್ತನಾದ ನಾನು ವ್ಯಕ್ತಗೊಂಡಿದ್ದೇನೆ ಎಂದು ಭಾವಿಸುತ್ತಾರೆ. ಇಲ್ಲಿ ಅನುತ್ತಮಂ ಎಂದರೆ ನವಿದ್ಯತೆ ಉತ್ತಮೋ ಯಸ್ಮಾತ್ ತಂ, ಯಾವುದಕ್ಕಿಂತ ಮಿಗಿಲಾದದ್ದು ಮತ್ತೊಂದು ಸಿಗುವುದಿಲ್ಲವೋ ಅದನ್ನು ಅವ್ಯಕ್ತನಾದ, ಅಂದರೆ ಪ್ರಕಟಗೊಂಡಿರುವ ಈ ವಿಶ್ವದಲ್ಲಿ ಈ ವಿಶ್ವಕ್ಕಿಂತ ಅತೀತನಾದ ನಾನು ವ್ಯಕ್ತಗೊಂಡಿದ್ದೇನೆ, ಅಂದರೆ ಮನುಷ್ಯ, ಮೀನು, ಆಮೆ ಇತ್ಯಾದಿ ರೂಪಗಳನ್ನು ಹೊಂದಿದ್ದೇನೆ ಎಂದು ಅಲ್ಪ ಬುದ್ಧಿಯವರು ಭಾವಿಸುತ್ತಾರೆ. ಅದಕ್ಕೆ ಕಾರಣ ನನ್ನ ಪರಭಾವವನ್ನು, ಅಂದರೆ ನನ್ನ ಮೂಲ ಸ್ವರೂಪವನ್ನು ಅರಿಯದೇ ಇರುವುದು. ಆ ಪರಸ್ವರೂಪ ಎಂಥದು? ಅದು ಅವ್ಯಯವಾದದ್ದು, ಎಂದರೆ ನಿತ್ಯವಾದದ್ದು, ಶಾಶ್ವತವಾದದ್ದು. ಯಾವುದಕ್ಕಿಂತ ಮಿಗಿಲಾದದ್ದು ಮತ್ತೊಂದು ಇಲ್ಲವೋ ಅಂಥದ್ದು ಆ ಸ್ವರೂಪ. ಆದ್ದರಿಂದ ಜಗತ್ತಿನ ರಕ್ಷಣೆಗಾಗಿ, ಅಂದರೆ ನನ್ನ ಇಚ್ಛಾನುಸಾರ ಅತ್ಯಂತ ಶುದ್ಧ ಉತ್ಕೃಷ್ಟ ಸತ್ವದಿಂದ ಒಡಮೂಡಿದ ಬಗೆ ಬಗೆಯ ರೂಪಗಳನ್ನು ತಾಳುವ ಪರಮೇಶ್ವರನು ಸರ್ವಶ್ರೇಷ್ಠ ಒಡೆಯನು ನಾನು. ಇತರ ದೇವತೆಗಳು ತಮ್ಮ ಕರ್ಮದಿಂದ ಉಂಟಾದ ಭೌತಿಕ ದೇಹವುಳ್ಳವರು. ನನ್ನನ್ನು ಅವರನ್ನು ಸಮವಾಗಿ ಕಾಣುವ ಮಂದ ಬುದ್ಧಿಯ ಮಂದಿ ನನ್ನನ್ನು ವಿಶೇಷವಾಗಿ ಆಧರಿಸುವುದಿಲ್ಲ. ಬದಲಾಗಿ ಬೇಗನೆ ಫಲ ಕೊಡುವ ಇತರ ದೇವತೆಗಳನ್ನೇ ಅವರು ಪೂಜಿಸುತ್ತಾರೆ ಮತ್ತು ಮೇಲೆ ಹೇಳಿದಂತೆ ನಶಿಸುವಂತಹ ಫಲವನ್ನು ಪಡೆಯುತ್ತಾರೆ ಎಂದರ್ಥ. ತನ್ನ ವಿಷಯದಲ್ಲಿ ಅವರಿಗಿರುವ ಅಜ್ಞಾನಕ್ಕೆ, ಅಂದರೆ ಭಗವಂತನನ್ನು, ಪರಮಾತ್ಮನಾದಂತಹ ವಾಸುದೇವನನ್ನು ಅರಿಯುವುದರಲ್ಲಿ ಅವರಿಗಿರುವ ಅಜ್ಞಾನಕ್ಕೆ ಕಾರಣವನ್ನು ಹೇಳುತ್ತಾನೆ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಯೋಗ ಮಾಯೆಯಿಂದ ಆವೃತನಾದ ನಾನು ಎಲ್ಲರಿಗೂ ಗೋಚರನಲ್ಲ. ಅಜನು, ಅಂದರೆ ಹುಟ್ಟು ಇಲ್ಲದವನು, ಅವ್ಯಯನು, ಅಂದರೆ ಬದಲಾವಣೆ ಇಲ್ಲದವನೂ ಆದ ನನ್ನನ್ನು ಈ ಮೂಢ ಜನರು ಗುರುತಿಸುವುದಿಲ್ಲ. ಇಲ್ಲಿ ಯೋಗಮಾಯಾ ಸಮಾವೃತಃ ಎಂದರೆ ಯೋಗಮಾಯೆಯ ಸಮಾವೃತಃ, ಯೋಗ ಮಾಯೆಯಿಂದ ಚೆನ್ನಾಗಿ ಮುಸುಕಲ್ಪಟ್ಟಿರುವ, ಅಂದರೆ ಮರೆಮಾಡಲ್ಪಟ್ಟಿರುವ ಎಲ್ಲರಿಗೂ ನಾನು ಗೋಚರನಲ್ಲ, ತೋರ್ಪಡಿಸಿಕೊಳ್ಳುವುದಿಲ್ಲ. ಆದರೆ ನನ್ನ ಭಕ್ತರಿಗೆ ಮಾತ್ರವೇ ನನ್ನನ್ನು ನಾನು ತೋರಿಸಿಕೊಳ್ಳುತ್ತೇನೆ.
ಏಕೆಂದರೆ ಯೋಗ ಮಾಯೆಯಿಂದ ಆವೃತನಾಗಿದ್ದೇನೆ. ಇಲ್ಲಿ ಯೋಗ ಎಂದರೆ ಯುಕ್ತಿ, ಉಪಾಯ, ತಂತ್ರ, ಅಂದರೆ ನನ್ನ ಅಚಿಂತ್ಯವಾದ, ಊಹಿಸಲೂ ಆಗದ ಬುದ್ಧಿ ಚಮತ್ಕಾರ. ಅದೇ ಮಾಯೆ, ಅಸಾಧ್ಯವಾದುದನ್ನು ಸುಸಾಧ್ಯವಾಗಿಸಬಲ್ಲ ಚಾತುರ್ಯ. ಇದರಿಂದ ನಾನು ಚೆನ್ನಾಗಿ ಮರೆಮಾಡಲ್ಪಟ್ಟಿದ್ದೇನೆ. ಆದ್ದರಿಂದ ನನ್ನ ನಿಜರೂಪದ ವಿಷಯದಲ್ಲಿ ಮೂಢರಾದ, ಅಂದರೆ ನನ್ನ ನಿಜರೂಪವನ್ನು ಅರಿಯದ ಜನರು ಅಜನು ಅಂದರೆ ಹುಟ್ಟು ಇಲ್ಲದವನು, ಅವ್ಯಯನು ಅಂದರೆ ಬದಲಾವಣೆ ಇಲ್ಲದವನು ಆದ ನನ್ನನ್ನು ತಿಳಿಯುವುದಿಲ್ಲ ಎಂದರ್ಥ. ಇನ್ನು ಸರ್ವೋತ್ತಮನಾದ, ಎಲ್ಲಕ್ಕಿಂತ ಉತ್ತಮವಾದ ನನ್ನ ಸ್ವರೂಪವನ್ನು ಅರಿಯದೆ ಎಂದು ಹೇಳದಾಯಿತು ಹಿಂದಿನ ಶ್ಲೋಕದಲ್ಲಿ. ಮುಂದಿನ ಶ್ಲೋಕದಲ್ಲಿ ತಡೆಯಿಲ್ಲದ ತನ್ನ ಜ್ಞಾನಶಕ್ತಿಯನ್ನು ತಿಳಿಸುವ ಮೂಲಕ ತನ್ನ ಆ ಸರ್ವೋತ್ತಮತ್ವವನ್ನೇ ತೋರಿಸುತ್ತಾ ಇತರರ ಅಜ್ಞಾನವನ್ನೇ ಬಯಲುಪಡಿಸುತ್ತಾನೆ ಭಗವಂತ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಎಲೆ ಅರ್ಜುನ, ಹಿಂದೆ ಇದ್ದ, ಈಗ ಇರುವ, ಮುಂದೆ ಬರಲಿರುವ ಎಲ್ಲ ಭೂತಗಳನ್ನು ನಾನು ಬಲ್ಲೆ, ಆದರೆ ನನ್ನನ್ನು ಯಾರು ಅರಿಯನು. ಹಿಂದೆ ಇದ್ದ ಅಂದರೆ ಈಗ ನಶಿಸಿ ಹೋಗಿರುವ, ಈಗ ಇರುವ ಮತ್ತು ಮುಂದೆ ಬರಲಿರುವ ಮೂರೂ ಕಾಲಗಳಲ್ಲಿರುವ ಭೂತ, ವರ್ತಮಾನ, ಭವಿಷ್ಯ, ಈ ಮೂರೂ ಕಾಲಗಳಲ್ಲಿರುವ ಸ್ಥಾವರ ಜಂಗಮ ರೂಪವಾದ ಎಲ್ಲ ಭೂತಗಳನ್ನು ಅಂದರೆ ಎಲ್ಲ ಜೀವಿಗಳನ್ನು ನಾನು ಬಲ್ಲೆ. ಏಕೆಂದರೆ ನಾನು ಮಾಯೆಗೆ ಆಶ್ರಯನಾಗಿರುವುದರಿಂದ ಮತ್ತು ಮಾಯೆಯು ತನಗೆ ಆಧಾರನಾದವನನ್ನೇ ಮರುಳುಗೊಳಿಸಲು, ಯಾರ ಮೇಲೆ ಮಾಯ ಆಧರಿಸಲ್ಪಟ್ಟಿದೆಯೋ ಆತನನ್ನೇ ಮರುಳುಗೊಳಿಸಲು ಸಾಧ್ಯವಿಲ್ಲದ್ದರಿಂದ ನಾನು ಎಲ್ಲವನ್ನೂ ಬಲ್ಲೆ. ಇದು ಲೋಕಕ್ಕೆ ಚೆನ್ನಾಗಿ ಗೊತ್ತಿರುವ ವಿಷಯವೇ. ಆದರೆ ನನ್ನ ಮಾಯೆಯಿಂದ ಮರುಳುಗೊಂಡದ್ದರಿಂದ ಬೇರೆಯವರು ಯಾರು ನನ್ನನ್ನು ಅರಿಯರು. ಮಾಯೆಯು ತನಗೆ ಆಧಾರನಾದವನಿಗೆ ಅಧೀನವಾಗಿರುತ್ತದೆ ಮತ್ತು ಮಿಕ್ಕವರನ್ನು ಮರುಳುಗೊಳಿಸುತ್ತದೆ ಎಂಬುದು ಲೋಕದಲ್ಲಿ ಜನಜನಿತವಾದ ಸಂಗತಿಯೇ ಆಗಿದೆ. ಹೀಗೆ ಮಾಯೆಗೆ ಸಿಲುಕಿರುವುದರಿಂದ ಜೀವರಿಗೆ ಭಗವಂತನ ವಿಷಯದಲ್ಲಿರುವ ಅಜ್ಞಾನವನ್ನು ಹೇಳಿದ್ದಾಯಿತು. ಆ ಅಜ್ಞಾನವೇ ಬಲಗೊಂಡಿರುವುದಕ್ಕೆ ಮುಂದೆ ಕಾರಣವನ್ನು ಹೇಳುತ್ತಾನೆ. ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಎಲೆ ಭರತ ಕುಲದಲ್ಲಿ ಹುಟ್ಟಿದವನೇ, ಶತ್ರುಗಳಿಗೆ ತಾಪವನ್ನು ಉಂಟು ಮಾಡುವವನೇ ಅರ್ಜುನ, ಆಸೆ ದ್ವೇಷಗಳಿಂದ ದ್ವಂದ್ವಗಳು ಹುಟ್ಟುತ್ತವೆ. ಆ ದ್ವಂದ್ವಗಳಿಂದ ಉಂಟಾದ ಮರುಳಿಗೆ ಒಳಗಾಗಿ ಎಲ್ಲ ಜೀವಿಗಳು ಹುಟ್ಟುವ ಕಾಲದಲ್ಲಿ ಭ್ರಾಂತಿಗೀಡಾಗುತ್ತವೆ. ಇಲ್ಲಿ ದ್ವಂದ್ವ ಮೋಹ ಎಂದರೆ ದ್ವಂದ್ವ ನಿಮಿತ್ತ ಮೋಹ, ದ್ವಂದ್ವದಿಂದ ಉಂಟಾದ ಮೋಹವು. ಸರ್ಗೆ ಸೃಜ್ಯತೆ ಇತಿ ಸರ್ಗ, ಅಂದರೆ ಹೊರದೂಡಲ್ಪಡುವುದರಿಂದ ಹುಟ್ಟು ಎನಿಸಿದೆ. ಅಂದರೆ ಹುಟ್ಟುವ ಕಾಲದಲ್ಲಿ ಜೀವಿಗಳ ಶರೀರಗಳು ಹೊರಕ್ಕೆ ತಳ್ಳಲ್ಪಡುವುದರಿಂದ ಸರ್ಗ ಎಂಬುದು ಹುಟ್ಟುವಿಕೆಗೆ ಹೆಸರು. ಜೀವಿಗಳು ಒಡಮೂಡುವುದರಿಂದ ಹುಟ್ಟು ಎನಿಸುತ್ತದೆ. ಹುಟ್ಟುವ ಕಾಲದಲ್ಲಿ ಸ್ಥೂಲ ದೇಹವು ಹುಟ್ಟುವಾಗ ಅದಕ್ಕೆ ಅಂದರೆ ದೇಹಕ್ಕೆ ಅನುಕೂಲವಾದದ್ದರಲ್ಲಿ ಆಸೆ, ಅದಕ್ಕೆ ಅಂದರೆ ದೇಹಕ್ಕೆ ಪ್ರತಿಕೂಲವಾದದ್ದರಲ್ಲಿ ದ್ವೇಷ ಹುಟ್ಟುತ್ತದೆ. ಅವೆರಡರಿಂದ ಅಂದರೆ ಆಸೆ ದ್ವೇಷಗಳಿಂದಾಗಿ ತಂಡಿ, ಶಾಖ, ಸುಖ, ದುಃಖ ಇತ್ಯಾದಿ ದ್ವಂದ್ವಗಳು ಹುಟ್ಟಿಕೊಳ್ಳುತ್ತವೆ. ಆ ದ್ವಂದ್ವಗಳಿಂದಾಗಿ ಮರುಳು ಉಂಟಾಗುತ್ತದೆ, ಅಂದರೆ ವಿವೇಕ ಕಳಚಿ ಹೋಗುತ್ತದೆ. ಅದರಿಂದ ಅಂದರೆ ವಿವೇಕ ನಾಶವಾದ್ದರಿಂದ ಎಲ್ಲ ಜೀವಿಗಳು ಭ್ರಾಂತಿಗೀಡಾಗುತ್ತವೆ. ಸುಖ ದುಃಖಗಳು ಬರೀ ದೇಹಕ್ಕೆ ಸಂಬಂಧಿಸಿದ್ದರೂ ಕೂಡ ನನಗೇ ಸುಖ ಉಂಟಾಗುತ್ತಿದೆ, ನನಗೇ ದುಃಖ ಉಂಟಾಗುತ್ತಿದೆ ಎಂಬುದಾಗಿ ದೇಹದಲ್ಲಿ ಬಲವಾದ ಆಸಕ್ತಿಯನ್ನು ತಾಳುತ್ತವೆ. ಹೀಗಾಗಿ ಅವು ಅಂದರೆ ಜೀವಿಗಳು ನನ್ನ ಕುರಿತಾದ ಜ್ಞಾನವಿಲ್ಲದ್ದರಿಂದ ನನ್ನನ್ನು ಪೂಜಿಸುವುದಿಲ್ಲ ಎಂದು ಭಾವ. ಹಾಗಾದರೆ ಕೆಲವರು ನಿನ್ನನ್ನು ಪೂಜಿಸುವುದು ಕಂಡುಬರುತ್ತದಲ್ಲ, ಅದು ಹೇಗೆ ಎಂದರೆ ಅದಕ್ಕೆ ಉತ್ತರ ಹೇಳುತ್ತಾನೆ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಮುಕ್ತಾಃ ಭಜಂತೆ ಮಾಂ ದೃಢವ್ರತಾಃ. ಆದರೆ ಪುಣ್ಯ ಕರ್ಮಗಳನ್ನು ಮಾಡುವ ಯಾವ ಜನರ ಪಾಪವು ಕೊನೆಗೊಂಡಿದೆಯೋ ಅವರು
ದ್ವಂದ್ವಗಳಿಂದಾದ ಮೋಹದಿಂದ ಅಂದರೆ ಮರುಳಿನಿಂದ ಪೂರ್ಣವಾಗಿ ಬಿಡಲ್ಪಟ್ಟು ದೃಢವ್ರತರಾಗಿ ನನ್ನನ್ನು ಪೂಜಿಸುತ್ತಾರೆ. ಇಲ್ಲಿ ದ್ವಂದ್ವ ಮೋಹೇನ ಎಂದರೆ ದ್ವಂದ್ವ ನಿಮಿತ್ತೇನ ಮೋಹೇನ, ದ್ವಂದ್ವದಿಂದ ಉಂಟಾದ ಮೋಹದಿಂದ ಮರುಳಿನಿಂದ. ಆದರೆ ಪುಣ್ಯಕರ್ಮಗಳನ್ನು ಮಾಡುವ ಸ್ವಭಾವದ ಯಾವ ಜನರ ಪಾಪವು ಸಾಕ್ಷಾತ್ಕಾರಕ್ಕೆ ತಡೆಯಾದ ಎಲ್ಲ ಪಾಪವು ಕೊನೆಗೊಂಡಿದೆಯೋ ನಾಶವಾಗಿದೆಯೋ ಅವರು ದ್ವಂದ್ವಗಳಿಂದಾದ ಮೋಹದಿಂದ ಬಿಡಲ್ಪಟ್ಟು ದೃಢವ್ರತರಾಗಿ ನನ್ನಲ್ಲೇ ಸಂಪೂರ್ಣ ಮನಸ್ಸನ್ನಿಟ್ಟವರಾಗಿ ನನ್ನನ್ನು ಪೂಜಿಸುತ್ತಾರೆ. ಆದರೆ ಹೀಗೆ ನನ್ನನ್ನು ಪೂಜಿಸುತ್ತಾ ಅವರು ತಿಳಿಯಬೇಕಾದ್ದೆಲ್ಲವನ್ನು ತಿಳಿದು ಕೃತಾರ್ಥರಾಗುತ್ತಾರೆ ಎಂದು ಹೇಳುತ್ತಾನೆ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಂ ಅಧ್ಯಾತ್ಮಂ ಚ ಕರ್ಮ ಚಾಖಿಲಂ. ಮುಪ್ಪು ಮರಣಗಳಿಂದ ಬಿಡುಗಡೆ ಹೊಂದುವ ಸಲುವಾಗಿ ಯಾರು ನನ್ನನ್ನು ಆಶ್ರಯಿಸಿ ಪ್ರಯತ್ನಿಸುತ್ತಾರೋ ಅವರು ಅಂದರೆ ಆ ಬ್ರಾಹ್ಮವನ್ನು ಇಡೀ ಅಧ್ಯಾತ್ಮವನ್ನು ಅಂದರೆ ಶರೀರಧಾರಿಯಾದ ಆತ್ಮನಿಗೆ ಸಂಬಂಧಿಸಿದ್ದೆಲ್ಲವನ್ನು ಮತ್ತು ಸಮಗ್ರ ಕರ್ಮವನ್ನು ಅರಿಯುತ್ತಾರೆ. ಮುಪ್ಪು ಮರಣಗಳನ್ನು ದೂರ ಇಡುವುದಕ್ಕಾಗಿ ಯಾರು ನನ್ನನ್ನು ಆಶ್ರಯಿಸಿ ಪ್ರಯತ್ನಿಸುತ್ತಾರೋ ಅವರು ಆ ಪರಬ್ರಹ್ಮವನ್ನು ಅರಿಯುತ್ತಾರೆ ಮತ್ತು ಇಡೀ ಅಧ್ಯಾತ್ಮವನ್ನು ಅರಿಯುತ್ತಾರೆ. ಯಾವುದರಿಂದ ಆ ಗುರಿಯನ್ನು ಅಂದರೆ ಬ್ರಹ್ಮವನ್ನು ಹೊಂದಬೇಕಾಗಿದೆಯೋ ಅಂತಹ ಅಂದರೆ ಆ ದೇಹ ಮೊದಲಾದವುಗಳಿಗಿಂತ ಬೇರೆಯಾದ ಶುದ್ಧ ಆತ್ಮವನ್ನು ತಿಳಿದುಕೊಳ್ಳುತ್ತಾರೆ ಎಂದರ್ಥ. ಮತ್ತು ಅದಕ್ಕೆ ಸಾಕ್ಷಾತ್ಕಾರಕ್ಕೆ ಸಾಧನವಾಗಿರುವ ಸಮಗ್ರ ರಹಸ್ಯ ಬೋಧನೆಗಳ ಸಮೇತವಾದ ಕರ್ಮವನ್ನೂ ಅವರು ತಿಳಿದುಕೊಳ್ಳುತ್ತಾರೆ. ಅಲ್ಲದೆ ಇಂಥವರಿಗೆ ಯೋಗದಿಂದ ಜಾರುವ ಭಯವೂ ಇಲ್ಲ ಎಂದು ಹೇಳುತ್ತಾನೆ. ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂಚ ಯೇ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿಧುರ್ಯುಕ್ತ ಚೇತನಃ. ಆ ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞ ಇವುಗಳ ಸಮೇತವಾದ ನನ್ನನ್ನು ಯಾರು ಅರಿಯುವರೋ ಅಂತಹ ಆ ನನ್ನಲ್ಲಿ ತಲ್ಲೀನವಾದ ಮನಸ್ಸುಳ್ಳವರು ಮರಣಕಾಲದಲ್ಲೂ ಕೂಡ ನನ್ನನ್ನು ತಿಳಿಯುವರು. ಇಲ್ಲಿ ಅಧಿಭೂತ ಮೊದಲಾದ ಶಬ್ದಗಳ ಅರ್ಥವನ್ನು ಭಗವಂತನೇ ಮುಂದಿನ ಅಧ್ಯಾಯದಲ್ಲಿ ವಿವರಿಸುತ್ತಾನೆ. ಅಧಿಭೂತದಿಂದ ಮತ್ತು ಅಧಿದೈವದಿಂದ ಕೂಡಿದ ಮತ್ತು ಅಧಿಯಜ್ಞದ ಸಮೇತನಾದ ನನ್ನನ್ನು ಯಾರು ಅರಿಯುವರೋ ಅಂತಹ ಅಂದರೆ ಆ ತಲ್ಲೀನವಾದ ಮನಸ್ಸುಳ್ಳವರು ನನ್ನಲ್ಲಿ ಆಸಕ್ತವಾದ ಮನಸ್ಸುಳ್ಳವರು ಮರಣಕಾಲದಲ್ಲೂ ಕೂಡ ನನ್ನನ್ನು ತಿಳಿಯುವರು. ಅಂದರೆ ಆಗಲೂ ಕೂಡ ಕಂಗಾಲಾಗಿ ನನ್ನನ್ನು ಮರೆಯುವುದಿಲ್ಲ. ಆದ್ದರಿಂದ ನನ್ನ ಭಕ್ತರಿಗೆ ಯೋಗದಿಂದ ಜಾರಿ ಬೀಳುವ ಭಯವಿಲ್ಲ ಎಂದರ್ಥ. ಕೃಷ್ಣ ಭಕ್ತೈರಯತ್ನೇನ ಬ್ರಹ್ಮಜ್ಞಾನಮವಾಪ್ಯತೆ ಇತಿ ವಿಜ್ಞಾನ ಯೋಗಾಖ್ಯೆ ಸಪ್ತಮೇ ಸಂಪ್ರಕಾಶಿತಂ. ಕೃಷ್ಣನ ಭಕ್ತರು ಬ್ರಹ್ಮಜ್ಞಾನವನ್ನು ಪ್ರಯತ್ನವಿಲ್ಲದೆಯೇ ಪಡೆದುಕೊಳ್ಳುತ್ತಾರೆ ಎಂಬುದಾಗಿ ವಿಜ್ಞಾನ ಯೋಗ ಎಂಬ ಹೆಸರಿನ 7ನೆಯ ಅಧ್ಯಾಯದಲ್ಲಿ ಚೆನ್ನಾಗಿ ಹೇಳಲ್ಪಟ್ಟಿದೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನವಿಜ್ಞಾನಯೋಗೋ ನಾಮ ಸಪ್ತಮೋಧ್ಯಾಯಃ. इति श्रीमद्भगवद्गीतायाः श्रीधरस्वामी विरचितायां सुबोधिन्यां टीकायां ಜ್ಞಾನವಿಜ್ಞಾನಯೋಗೋ ನಾಮ ಸಪ್ತಮೋಧ್ಯಾಯಃ. ಹೀಗೆ ಶ್ರೀಧರ ಸ್ವಾಮಿಗಳಿಂದ ಬರೆಯಲ್ಪಟ್ಟ ಸುಬೋಧಿನಿ ಟೀಕೆಯಲ್ಲಿ ಜ್ಞಾನವಿಜ್ಞಾನ ಯೋಗ ಎಂಬ 7ನೆಯ ಅಧ್ಯಾಯ ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.